ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಹೊರಬಿದ್ದಿದೆ. ಕಳೆದ 15 ವರ್ಷಗಳ ಪಶ್ಚಿಮ ಬಂಗಾಳದ TMC ಅಧಿಪತ್ಯಕ್ಕೆ ಭಾರತೀಯ ಜನತಾ ಪಕ್ಷ ಅಂತ್ಯ ಹಾಡಿದೆ. ಆ ಮುಖಾಂತರ ಪಶ್ಚಿಮ ಬಂಗಾಳದಲ್ಲಿ 2021ರಲ್ಲಿ ಚುನಾವಣಾ ಫಲಿತಾಂಶ ಬಂದ ಬಳಿಕ ನಡೆದಿರ್ತಕ್ಕಂಥ ಹಿಂಸಾಚಾರ ಈಗಲೂ ಕೂಡ ಮತ್ತೆ BJPಯವರ ಪರವಾಗಿ ಬಂದರೂ ಕೂಡ ಇದೀಗ ಹಿಂಸಾಚಾರ ಆಗಿರ್ತಕ್ಕಂಥದ್ದು. ಒಂದು ಕಡೆ ಕಳೆದ 15 ವರ್ಷಗಳಿಂದಲೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ತನ್ನದೇ ಆದ ರಾಜಕೀಯ ಹೋರಾಟಗಳನ್ನು ಮಾಡಿಕೊಂಡು ಬಂದು ಸೋಲಿನ ಹತಾಶೆಗಾಗಿ TMCಯವರು BJP ವಿರುದ್ಧ ಮುಗಿಬಿದ್ದರೆ, BJPಯವರು ವಿಜಯೋತ್ಸವಕ್ಕಾಗಿ TMC ವಿರುದ್ಧ ಮುಗಿಬಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಶಾಂತಿ ನೆಲೆಸಬೇಕಾಗಿದೆ. ಸರ್ಕಾರ ಬಂದ ಮೇಲೆ ಸರಿ ಹೋಗುತ್ತೆ ಎಂಬ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ತಮಿಳುನಾಡಿನಲ್ಲಿ ಹೊಸ ರಾಜಕೀಯ ಬಿಕ್ಕಟ್ಟು ಉಂಟಾಗಿದೆ. ಅದು ಲೋಕಭವನದ ಬಿಕ್ಕಟ್ಟು ಅಂತಲೇ ಕರೆದುಕೊಳ್ಳಲಾಗ್ತಿದೆ. ಮಹಾರಾಷ್ಟ್ರದಲ್ಲಿ ಬೆಳ್ಳಂಬೆಳಗ್ಗೆ 5 ಗಂಟೆಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಹೋಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರ. ಸಾಮಾನ್ಯವಾಗಿ ಬಹುಮತವನ್ನು ಸಾಬೀತುಪಡಿಸುವುದು ಅಸೆಂಬ್ಲಿ ಒಳಗಡೆ. ಅಲ್ಲಿ ಶಾಸಕರ ಬಲಾಬಲವನ್ನು ಹಂಗಾಮಿ ಸ್ಪೀಕರ್ ಇದ್ದಂಥವರು ಪರೀಕ್ಷೆಯನ್ನು ಮಾಡ್ತಾರೆ. ಯಾರು ಬಹುಮತ ಇರ್ತಕ್ಕಂಥವ್ರು ಯಾರು ಪರೀಕ್ಷೆಗೆ ಒಳಪಡ್ತಾರೆ ಅವರು ಬಹುಮತವನ್ನು ಸಾಬೀತುಪಡಿಸಿದರೆ ಸರ್ಕಾರ ಇರುತ್ತೆ. ಬಹುಮತ ಸಾಬೀತುಪಡಿಸಲಿದೆ ಸರ್ಕಾರ ಬಿದ್ದೋಗುತ್ತೆ. ನಂತರ ಹೆಚ್ಚು ಸ್ಥಾನ ಪಡೆದುಕೊಂಡಂಥವ್ರಿಗೆ ರಾಜ್ಯಪಾಲರು ಆಹ್ವಾನವನ್ನು ನೀಡ್ತಾರೆ. ಆದರೆ ತಮಿಳುನಾಡಿನಲ್ಲಿ ಮತ್ತೆ ಲೋಕಭವನ ವರ್ಸಸ್ ಆಡಳಿತ ಮಾಡ್ತಕ್ಕಂಥ ಮುಂಬರಿರ್ತಕ್ಕಂಥ ಸರ್ಕಾರದ ನಡುವೆ ಸಂಘರ್ಷ ಆರಂಭ ಆಗಿರ್ತಕ್ಕಂಥದ್ದು. ತಮಿಳುನಾಡಿನ ಲೋಕಭವನದ ರಾಜಕೀಯ ಇದೀಗ ರಾಷ್ಟ್ರಾದ್ಯಂತ ದೊಡ್ಡ ಚರ್ಚೆ ಮಾಡ್ತಿದೆ. ಅದು ಲೋಕಭವನ ಅನ್ನೋದು BJPಯ ಹುಲ್ಲು ಹಾಸಿನ ಸ್ಥಳವ ಅಂತೇಳಿ ಪ್ರಶ್ನೆ ಆಗ್ತಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೇರಳದಲ್ಲಿ ಕೂಡ 10 ವರ್ಷಗಳ ಕಮ್ಯುನಿಸ್ಟ್ ಸರ್ಕಾರಕ್ಕೆ ಕೊನೆಗೂ ಕೂಡ UDF ಈಗ ಮುಕ್ತಿ ಆಡಿರ್ತಕ್ಕಂಥದ್ದು. ಕಮ್ಯುನಿಸ್ಟರು ಈ ದೇಶದಲ್ಲಿ ಎಲ್ಲೂ ಕೂಡ ಈಗ ಅಧಿಕಾರದಲ್ಲಿ ಇಲ್ಲ ಅನ್ನೋದೇ ಅತಿ ದೊಡ್ಡ ಸಂಗತಿ ಆಗಿರ್ತಕ್ಕಂಥದ್ದು. ದೇಶದ ಕಾರ್ಮಿಕರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಿರ್ತಕ್ಕಂಥ ಕಮ್ಯುನಿಸ್ಟರು ದಿನೇ ದಿನೇ ನೆಲೆ ಕಳೆದುಕೊಳ್ತಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷ ಅಸ್ಸಾಂನಲ್ಲಿ ಮತ್ತೆ ಕಮಲ ಅರಳಿರ್ತಕ್ಕಂಥದ್ದು. ಆ ಮುಖಾಂತರ ಕಳೆದ 12 ವರ್ಷಗಳ ಸುದೀರ್ಘ ಹೋರಾಟಕ್ಕೆ ಪಶ್ಚಿಮ ಬಂಗಾಳದಲ್ಲಿ 207 ಸೀಟುಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಅಚ್ಚರಿ ಫಲಿತಾಂಶವನ್ನು ಕೊಡುವ ಮುಖಾಂತರ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಒಟ್ಟು 22 ರಾಜ್ಯಗಳನ್ನು ಆಳ್ವಿಕೆ ನಡೆಸುವಂಥ ಸ್ಥಿತಿ ಇದೀಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಟ್ಟಾರೆ ತಮಿಳುನಾಡಿನ ರಾಜಕೀಯ, ಪಶ್ಚಿಮ ಬಂಗಾಳದ ರಾಜಕೀಯ, ಕಮ್ಯುನಿಸ್ಟರು ನೆಲ ಕಚ್ಚಿರುವಂಥದ್ದು, ಈ ಎಲ್ಲದರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಲಾಗ್ತಿದೆ. ಬನ್ನಿ, ನಾನು ಆರಂಭದಲ್ಲಿ ಕೇಳ್ತಿದ್ದೀನಿ. ಈಗಾಗಲೇ ತಮಿಳು ಕನ್ನಡ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಜೊತೆ ಮಣಿವಣ್ಣನವರಿದ್ದಾರೆ. ಮಣಿವಣ್ಣನವರೇ, ತಾವು ತಮಿಳಿನ ರಾಜಕೀಯವನ್ನು ನೋಡಿದ್ದೀರಾ, ಕರ್ನಾಟಕ ರಾಜಕೀಯವನ್ನು ನೋಡಿದ್ದೀರಾ. ತಮಿಳಿನ ಅನೇಕ ರಾಜಕಾರಣಿಗಳು ನಿಮಗೆ ಪರಿಚಯ. ತಮಿಳುನಾಡಿನಲ್ಲಿ ಪ್ರಸ್ತುತ ನಡೀತಿರ್ತಕ್ಕಂಥ ರಾಜಕೀಯ, TVK ಗೆಲುವು, ವರ್ಷಾನುಗಟ್ಟಲೆ 10 ವರ್ಷ 20 ವರ್ಷ ಪಾರ್ಟಿ ಕಟ್ಟೋರ ಕಥೆ ಏನಾಗಬೇಕು? 10 ವರ್ಷ 20 ವರ್ಷ ಅಲ್ಲ, BJPಯ ಇತಿಹಾಸ ಇದೆ, ಕಾಂಗ್ರೆಸ್ಸಿನ ಇತಿಹಾಸ ಇದೆ. ಭಾರತದಲ್ಲಿ ಎಷ್ಟು ವರ್ಷದಿಂದ ಪಾರ್ಟಿ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಮತ್ತೆ ದ್ರಾವಿಡ ಚಳುವಳಿಯ ನಾಯಕರುಗಳ ಪಾರ್ಟಿಗಳಿದೆ, ದ್ರಾವಿಡ ಪಾರ್ಟಿಗಳು. DMK ಕೂಡ ದ್ರಾವಿಡ ಚಳುವಳಿಯ ಪಾರ್ಟಿ, ADMK ಕೂಡ ದ್ರಾವಿಡ ಚಳುವಳಿಯ ಪಾರ್ಟಿ. ಯಾವ ಚಳುವಳಿಯೂ ಇಲ್ಲದಲ್ಲಿ 9 ತಿಂಗಳಲ್ಲಿ TVK ವಿಜಯರವರು 107 ಸ್ಥಾನಗಳನ್ನು ಗೆಲ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಜನರ ಮನಸ್ಥಿತಿ ಯಾವ ರೀತಿ ಇದೆ? ADMK ಮತ್ತು DMKಯ ಭ್ರಷ್ಟಾಚಾರ ಮತ್ತು ಅವರ ಆಡಳಿತ ವಿರೋಧಿ ಅಲೆ ಎಲ್ಲೊಂದು ಕಡೆ ಯುವಕರನ್ನು ಮನ ಪರಿವರ್ತನೆ ಮಾಡಿದೆಯಾ? 100% ಮನ ಪರಿವರ್ತನೆ ಮಾಡಿದೆ. ಇದು ಇವರು 1 ವರ್ಷದಲ್ಲಿ 2 ವರ್ಷದಲ್ಲಿ ಬಂದಂಥದ್ದಲ್ಲ. ವಿಜಯ್ ಅವರು 2 ವರ್ಷದಲ್ಲಿ ಪಾರ್ಟಿ ಕಟ್ಟಿ 2 ವರ್ಷ ಆಗಿದೆ. ಬಟ್ ಅವರ ಗ್ರೌಂಡ್ ವರ್ಕು, ಅವರ ಮಕ್ಕಳ ಏಕಂ ಅಂತೇಳಿ ಏನು ಪೀಪಲ್ಸ್ ಮೂವ್ಮೆಂಟ್ ಅಂತ ಅವರು 2010 ಬಿಫೋರ್ ಆಗೇ ಇತ್ತು. 2010ಇಂದಾಗಿ ಜಯಲಲಿತಾ ಅವ್ರ ಜೊತೆಗೆ ಅವ್ರ ಮಕ್ಕಳ ಏಕಮನ್ನು ಎಲ್ಲ ಎಲೆಕ್ಷನ್ನಲ್ಲೂ ಸಪೋರ್ಟ್ ಮಾಡಿಸಿದ್ದಾರೆ. ಆವಾಗ 2011ಅಲ್ಲಿ ಆಗ ಬಂದಂಥ ಸರ್ಕಾರ ಜಯಲಲಿತಾ ಅವರು ಔಟ್ಸ್ಟ್ಯಾಂಡಿಂಗ್ ವಿಕ್ಟ್ರಿ ಆದರು. ಆಗಲೂ ಈ ವಿಜಯ್ ಅವರಿಗೆ ಮತ್ತು ಅವ್ರ ಫ್ಯಾನ್ಸಿಗೆ ಧನ್ಯವಾದ. ಜಯಲಲಿತಾ ಅವರು ಅಫಿಷಿಯಲ್ ಆಗಿ ADMK ಪ್ರೆಸೆಂಟ್ ಸಿಚುಯೇಷನ್ ಬಗ್ಗೆ ಏನು ಹೇಳ್ತೀರಾ? ಈಗ ಅವತ್ತಿಂದ ಇವತ್ತಿನವರೆಗೂ ಬಂದಿದ್ದಂಥ ಅವ್ರ ರಾಜಕೀಯ ಹಾದಿಯಲ್ಲಿ ಬಂದಿರತಕ್ಕಂಥ ಬೆಳವಣಿಗೆ, ಇವತ್ತು 108 ಸ್ಥಾನಗಳು ಗೆದ್ದು ತಮಿಳುನಾಡಲ್ಲಿ ಯಾವುದೇ ಪಕ್ಷ ಇಷ್ಟು ವರ್ಷಗಳ ಕಾಲ ಮಾಡದೇ ಇರೋ ಇತಿಹಾಸವನ್ನು ಇವ್ರು ಮಾಡಿದ್ದಾರೆ. ಇದಕ್ಕೆ ಇಡೀ ತಮಿಳುನಾಡಿನ ಜನತೆ ಏನು ಫ್ಯಾನ್ ಫಾಲೋವಿಂಗ್ಸ್ ಅವ್ರದ್ದು ಪ್ಯಾನ್ ಇಂಡಿಯಾ ಇತ್ತು. ಈಗ ಅಲ್ಲಿ ತಮಿಳುನಾಡಲ್ಲಿ ಇದ್ದಂಥ ಫ್ಯಾನ್ ಫಾಲೋವಿಂಗ್ಸ್ ಎಲ್ಲ ವೋಟ್ ಬೇಸ್ ಆಗಿ ಕನ್ವರ್ಟ್ ಆಗಿ ಅವರಿಗೆ ಚುನಾಯಿತ ಪ್ರತಿನಿಧಿಗಳಾಗಿ ಮಾಡಿ ಈಗ 108 ಸ್ಥಾನಗಳನ್ನು ಕೊಟ್ಟು ಅಸೆಂಬ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಒಂದು ಮೈನಸ್ ಆಗುತ್ತೆ ಅವ್ರದ್ದು 2 ಸ್ಥಾನ. 2 ಕಡೆ ನಿಂತಿರೋದ್ರಿಂದ ಒಂದು ಮೈನಸ್ ಆಗುತ್ತೆ, 107 ಆಗುತ್ತೆ. ಆ ಒಂದನ್ನು ಮತ್ತೆ ಯಾರನ್ನ ನಿಲ್ಲಿಸ್ತಾರೆ, ಮತ್ತು ಬೈ ಎಲೆಕ್ಷನ್ಸ್ ಆಗುತ್ತೆ. ಅದರಲ್ಲಿ ನೀವು ವಿಜಯ್ ಫ್ಯಾನ್ ಅಥವಾ ವೋಟರ? ನಾವು ವಿಜಯ್ ಫ್ಯಾನ್ ಅಲ್ಲ. ಅಲ್ಲಿ ತಮಿಳುನಾಡಲ್ಲಿ ಒಬ್ಬ ತಮಿಳ್ ಹೀರೋ, ಒಬ್ಬ ರಿಯಲ್ ಸ್ಕ್ರೀನ್ ಹೀರೋಯಿಂದ ಬಂದು ರಿಯಲ್ ಹೀರೋ ಆಗಿ ಆಗಿರೋದ್ರಿಂದ ವಿ ಸಪೋರ್ಟ್ ದಿಸ್ ಕಾಸ್. ಯಾಕಂದರೆ ಇವತ್ತು ಇಷ್ಟು ವರ್ಷಗಳ ಕಾಲ ಅದು ಆಗಿರಲಿಲ್ಲ. ಈಗ ಈ ಬಾರಿ ಆಗಿದೆ. ಅದನ್ನು ಮುಂದಕ್ಕೆ ಇನ್ನೂ ಸ್ಟ್ರೆಂತಾಗಿ ಬೆಳಿಬೇಕು ಅವರು. ಅದಕ್ಕೆ ಏನು ಪ್ರೋತ್ಸಾಹ ಕೊಡಬೇಕು ಅದನ್ನು ಎಲ್ಲ ಪಾರ್ಟಿಯವರು, ಈಗ ಆಲ್ರೆಡಿ ರಾಹುಲ್ ಗಾಂಧಿ ಅವರು
ಒಂದು ಹೆಜ್ಜೆ ಒಳ್ಳೆ ಹೆಜ್ಜೆ ಇಟ್ಟು ಮುಂದೆ ಹೋಗಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ತಮಿಳುನಾಡಲ್ಲೇ ಹೊಸ ಸಂಪ್ರದಾಯಕ್ಕೆ ಈಗ ಮತ್ತೆ ರಾಜ್ಯಪಾಲರು ನಾಂದಿ ಆಡ್ತಿದಾರಾ? ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಪಾಲರು ಸಂವಿಧಾನದತ್ತವಾಗಿ ತಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು. ಆದರೆ ಇವತ್ತು ಒಂದು ಪಕ್ಷದ ವ್ಯಕ್ತಿಯಾಗಿ ಹೇರಲ್ಪಟ್ಟಂತಹ ರಾಜ್ಯಪಾಲರು ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ವ್ಯತಿರಿಕ್ತವಾಗಿರ್ತಕ್ಕಂತಹ ರಾಜಕೀಯ ಶಕ್ತಿಯನ್ನು ಸಡಿಲಗೊಳಿಸ್ತಕ್ಕಂಥದ್ದು ಅಥವಾ ದುರ್ಬಲಗೊಳಿಸ್ತಕ್ಕಂಥ ಹುನ್ನಾರಗಳು ಇತ್ತೀಚಿನ ದಿನಗಳಲ್ಲಿ ಇವತ್ತು ನಡೀತಾ ಇದೆ. ಅದಕ್ಕಾಗಿ ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಂಘರ್ಷ ಉಂಟಾಗ್ತಾ ಇರ್ತಕ್ಕಂಥದ್ದು ನಾವು ಕೇರಳದಲ್ಲಿ ನೋಡಿದ್ದೀವಿ, ಕರ್ನಾಟಕದಲ್ಲಿ ನೋಡಿದ್ದೀವಿ, ತಮಿಳುನಾಡಲ್ಲೂ ನೋಡಿದ್ದೀವಿ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನೋಡಿದ್ದೀವಿ. ಇವತ್ತು ಭಾಳ ಮುಖ್ಯವಾಗಿ ಪಂಚರಾಜ್ಯಗಳ ಚುನಾವಣೆ ನಡೆದಿದೆ. ಈ ಚುನಾವಣೆಯಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀವಿ, ಬಹುತೇಕ ಪಕ್ಷಗಳು ರಾಜಕೀಯ ಮೌಲ್ಯಗಳನ್ನು ಸಂಪೂರ್ಣವಾಗಿ ಅಧಪತನದತ್ತ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ನಡವಳಿಕೆಗಳು ಈ ಪಂಚರಾಜ್ಯಗಳ ಚುನಾವಣೆ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಇವತ್ತು ನಡೆದಿದೆ. ಇದು ಭಾರತ ದೇಶದ ಬಹುತ್ವ ರಾಷ್ಟ್ರದ ಪ್ರಜಾತಂತ್ರ ವ್ಯವಸ್ಥೆಗೆ ಅತ್ಯಂತ ಮಾರಕವಾಗಿರ್ತಕ್ಕಂಥ ನಡೆ ಈ ಪಂಚರಾಜ್ಯದ ವಿವಿಧ ರಾಜ್ಯಗಳು ನಡೆದಂಥ ಚುನಾವಣೆ ಸಂದರ್ಭದಲ್ಲಿ ಸಾಬೀತಾಗಿದೆ. ಬಹುತ್ರ ರಾಷ್ಟ್ರವಾಗಿರ್ತಕ್ಕಂಥ ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅಣಕ ಆಡುವ ರೀತಿ ರಾಜ್ಯಪಾಲರು ನಡೆದುಕೊಳ್ತಾರೆ. ಆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಅಣತಿಯಂತೆ ನಡ್ಕೊಳ್ತಿದ್ದಾರೆ ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಆ ಮುಖಾಂತರ ನೀವು ನಾನು ಹೇಳಿದೆ ನಿಮಗೆ, ಮಹಾರಾಷ್ಟ್ರದಲ್ಲಿ ಬೆಳಗ್ಗೆ 5 ಗಂಟೆಗೆ ಪ್ರಮಾಣ ವಚನ ಸ್ವೀಕರಿಸಿದ್ರಿ CM DCM. ಅರ್ಥ ಆಯ್ತಾ? ನಿಮಗೆ ಒಂದು ಕಾನೂನು, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಕಾನೂನಾ? ಇದು ಎಲ್ಲ ಒಂದು ಕಡೆ BJPಯ ದ್ವಿಮುಖ ನೀತಿ ತೋರಿಸುತ್ತಾ? ಬಹುಶಃ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಏನು ಮಾಡಿದ್ರು ನಡೆಯುತ್ತೆ ಅನ್ನೋದನ್ನ ತಾವು ಅಂದ್ಕೊಂಡಿದ್ದೀರಾ? ಇಲ್ಲ, ಈ ಒಂದು ಇದರಲ್ಲಿ ತಪ್ಪು ಸಂದೇಶ ಹೋಗೋದು ಬೇಡ. ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ 2/3 ಮೆಜಾರಿಟಿ ಏನಿದೆ ಅವರು ಲಿಖಿತ ರೂಪದಲ್ಲಿ ಕೊಟ್ಟಾಗ ಯಾವುದೇ ರಾಜ್ಯಪಾಲರು ಅದನ್ನು ತಡೆ ಹಿಡಿಯೋಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಏನು ಅಂಬೇಡ್ಕರ್ ಸಂವಿಧಾನದ ಪ್ರಕಾರ 2/3 ಮೆಜಾರಿಟಿ ಯಾರಿಗೆ ಇರುತ್ತೆ, ಯಾರು ಬೇಕಾದ್ರೂ ಹೋಗ್ಬಿಟ್ಟು ಒಂದು ಹಕ್ಕನ್ನು ಮಂಡಿಸ್ಬೋದು. ನಿಮ್ಮ ಮ್ಯಾಜಿಕ್ ನಂಬರನ್ನು ತೋರಿಸೋದು ಸದನದ ಒಳಗಡೆನ ರಾಜ್ಯಪಾಲರ ಮುಂದೆನ ಹೇಳಿ, ನನಗೆ ಸ್ಪಷ್ಟಪಡಿಸಿ. ಎಲ್ಲಿ ಸರ್ ಸದನದಲ್ಲಿ ಅವ್ರಿಗೆ 118 ಇದೆಯಾ 218 ಇದೆಯಾ ಅನ್ನೋದು ಡಿಸೈಡ್ ಆಗೋದು. ರಾಜ್ಯಪಾಲರಾಗ್ಲಿ ಮತ್ತೊಬ್ಬರಾಗ್ಲಿ ಇದು ಡಿಸೈಡ್ ಮಾಡೋದಲ್ಲ. ಈಗಾಗಲೇ ಇದು ವಾಜಪೇಯಿ ಅವ್ರ ವಿಚಾರದಲ್ಲಿ ಮತ್ತೆ ಯಡಿಯೂರಪ್ಪ ಅವ್ರ ವಿಚಾರದಲ್ಲಿ ಆಗಿದೆ. ಸುಪ್ರೀಂ ಕೋರ್ಟ್ ಪದೇ ಹೇಳ್ತಾ ಇದ್ರು ಸಹ. SR ಬೊಮ್ಮಾಯಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕರ್ನಾಟಕದವರು ಯಾರು, ಅಲ್ಲಿಂದ ಆರಂಭ ಆಗಿದ್ದು. ಹೌದು ಸರ್. ಹಾಗಾಗಿ ರಾಜ್ಯಪಾಲರು ಏನಿದೆ ಕಾನೂನಲ್ಲಿ ಅದನ್ನ ಫಾಲೋ ಮಾಡ್ಬೇಕಷ್ಟೇ. ಅವರು ಯಾವ್ದಕ್ಕೂ ದೊಡ್ಡವರಲ್ಲ. ಈಸ್ ನಾಟ್ ಅಬೌಟ್ ದ ಸಿಸ್ಟಮ್. ಹೇಳ್ತಾರೆ ಈಸ್ ನಾಟ್ ಅಬೌಟ್ ದ ಸಿಸ್ಟಮ್ ಅಂತಿದ್ದಾರೆ. ಸರ್, ಇಲ್ಲಿ ವಿಚಾರನ ಯಾರು ಸ್ವಲ್ಪ ಅರ್ಥ ಮಾಡ್ಕೋತಿಲ್ಲ ಸರ್. ಅವ್ರವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾತಾಡ್ತಿದ್ದಾರೆ. ಇಲ್ಲಿ ತಪ್ಪು ಅವ್ರದಲ್ಲ ಸರ್, ವಿಜಯ್ ಅವ್ರದೇ ತಪ್ಪಿರೋ ಅಂತದ್ದು. ಇಲ್ಲಿ ಅವ್ರ ಸೀಟ್ ಇಲ್ಲ, ಅವ್ರು ಏನ್ ತೋರಿಸಿ. ನಿಮ್ಮ 23 ವರ್ಷಗಳ ಸ್ನೇಹ ನಿಮಗೂ ಮತ್ತು DMK ಎಷ್ಟು ವರ್ಷ ಸ್ನೇಹ ಹೇಳಿ? 23 ವರ್ಷಗಳ ಸ್ನೇಹ. ಅವರು ಈ ದೇಶದಲ್ಲಿ ಮೊದಲು ರಾಹುಲ್ ಗಾಂಧಿ ಅಂತವರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಮೊದಲು ವಾಯ್ಸ್ ಮಾಡಿದಂಥವರೇ ಸ್ಟಾಲಿನ್ ಅವರು. ನಿಮ್ಮ ಭಾರತ್ ಜೋಡ ಯಶಸ್ವಿಗೆ ಮೊದಲ ಮೆಟ್ಟಿಲೇ ಸ್ಟಾಲಿನ್ ಆಗಿರ್ತಕ್ಕಂಥದ್ದು. ಕಾಂಗ್ರೆಸ್ ಅವರಿಗೆ ಅವಕಾಶವಾದಿ ರಾಜಕಾರಣ ನಿಮಗೂ ಬಂತ? ನಿಮ್ಮ ಹಳೆ ಸ್ನೇಹಿತರನ್ನ, ನಿಮಗೆ ಸಹಾಯ ಮಾಡಿದಂಥವ್ರನ್ನ, ನಿಮ್ಮ ಸರ್ಕಾರಗಳು ಬಂದಾಗ ನಿಮ್ಮ ಜೊತೆ ನಿಂತವ್ರನ್ನ ನೀವು ಮರ್ತಿದ್ದೀರ. ಅಂದರೆ ಅಧಿಕಾರದ ಹಿಂದೆ ಈಗ ವಿಜಯ್ ಬಂದಿದ್ದಾರೆ, ಹಾಗಾಗಿ ವಿಜಯ್ ಹಿಂದೆ ನೀವು ಹೋಗಿದ್ದೀರಲ್ಲ. ಈಗ ನಮಗೂ ಸ್ಟಾಲಿನ್ ಅವ್ರಿಗೂ ಸಂಬಂಧ ಮುರಿದಿದೆ ಅಂತ ಹೇಳಿದಂತ ಮುಟ್ಟಾಳ ಯಾರು ಫಸ್ಟ್ ಅದು ಹೇಳಿ. DMK ಪ್ರಧಾನ ಕಾರ್ಯದರ್ಶಿ ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತೇಳಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಹಲವಾರು ಜನ ಕೊಡ್ಬೋದು, ಆದ್ರೆ ಅಧಿಕೃತವಾಗಿರ್ತಕ್ಕಂಥ ಸ್ಟಾಲಿನ್ ಅವ್ರು ಏನಾದ್ರು ಹೇಳಿಕೆ ಕೊಟ್ಟವ್ರ? ಯಾವ ಹೇಳಿಕೆ ಕೊಡೋದು ಬೇಡ, ಎಲ್ರಿಗೂ ಓಪನ್ ಸೀಕ್ರೆಟ್ ಅಲ್ಲ ಸರ್. ಈಗ ನೀವು ಇದಕ್ಕೆ ನಿಮ್ಮ ಸ್ಟ್ಯಾಂಡ್ ಬಗ್ಗೆ ಹೇಳಿ. ನಮ್ಮ ಸ್ಟ್ಯಾಂಡ್ ತುಂಬಾ ಕ್ಲಿಯರ್ ಆಗಿದೆ ನೋಡಿ. ಎಲೆಕ್ಷನ್ ಅಲ್ಲ, ಮುಂದಿನ ಚುನಾವಣೆಗೂ ಸಹಿ ಸ್ಟಾಲಿನ್ ಅವರು ನಮ್ಮ ಜೊತೆಗಿರ್ತಾರೆ, ವಿಜಯ್ ಅವರು ನಮ್ಮ ಜೊತೆಗಿರ್ತಾರೆ. ನಮ್ದು ಒಂದೇ ಗುರಿ, ಏನು ಕೋಮುವಾದಿ ಶಕ್ತಿಗಳನ್ನ ದೂರ ಇಡ್ಬೇಕು, ಇಷ್ಟೇ ಗುರಿ. ವಿಜಯ್ ಅವ್ರದ್ದು ಅದೇ ಗುರಿ, ನಮ್ದು ಅದೇ ಗುರಿ. ಹಾಗಾಗಿ ನಾವು ಈ ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ. ನಾವು ಅಲ್ಲಿ ವಿಜಯ್ ಅವ್ರಿಗೆ ಸಪೋರ್ಟ್ ಮಾಡುವಂಥದ್ದು ಅನಿವಾರ್ಯ ಅಂತ ಪರಿಸ್ಥಿತಿ. ಆದ ನಿಲುವನ್ನ ಇವತ್ತು ರಾಹುಲ್ ಗಾಂಧಿ ಅವರು ತಗೊಂಡಿದ್ದಾರೆ, ಅದು ಸ್ಪಷ್ಟವಾಗಿದೆ. ರಾಜ್ಯದ ಹಿತದೃಷ್ಟಿಯಿಂದ, ತಮಿಳುನಾಡು ರಾಜ್ಯದ ಹಿತದೃಷ್ಟಿಯಿಂದ ಆ ಒಂದು ನಿರ್ಧಾರ ತಗೊಂಡಿದ್ದಾರೆ. ಅದು ಸ್ಟಾಲಿನ್ ಅವ್ರಿಗೂ ಮಾಹಿತಿ ಇದೆ. ಹಾಗಾಗಿ ಎಲ್ಲೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಈ ಕೆಲಸಗಳಾಗಿರೋದು. ಹಾಗಾಗಿ ಕೋಮುವಾದಿ ಶಕ್ತಿಗಳನ್ನ ದೂರ ಇಡೋದು ನಮ್ಮ ಉದ್ದೇಶ. ಸ್ಟಾಲಿನ್ ಇದ್ದಾನೆ ಹೋರಾಟ ಮಾಡ್ಕೊಂಡು, ಸ್ಟಾಲಿನ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ಕೊಂಡು ನೀವು ಕಾಂಗ್ರೆಸ್ ಅವ್ರಿಗೆ ಬೆಂಬಲ ಕೊಟ್ಟಿದ್ರಲ್ಲ. ವಿಜಯ್ ಅವರು ಇವತ್ತು ಅಧಿಕಾರಕ್ಕೆ ಬಂದರೆ ಸ್ಟಾಲಿನ್ದು ಕನ್ಸಲ್ಟ್ ಮಾಡ್ಕೊಂಡು ಬರ್ತಿದ್ರ ಅಂತ ಹೇಳ್ತಿದ್ರಲ್ಲ ಸರ್. ಏನು ಸರ್ವಣರೇ, ಎಲ್ಲರ ಕಿವಿಗೆ ಲಾಲ್ಬಾಗ್ ಇಡ್ತಿದ್ದೀರಾ? ನಾನು ಲಾಲ್ಬಾಗ್ ಅಲ್ಲ, ವಿಧಾನಸೌಧನೇ ಎಲ್ಲರೂ ಕಿವಿ ಮೇಲೆ ಇಟ್ರಲ್ಲ. ಇದೇ ಕುಮಾರಸ್ವಾಮಿ ಬಾಯಿ ಬಂದಾಗ ಬೈದ್ನಲ್ಲ, ಅವನನ್ನ ಪಕ್ಕದಲ್ಲಿ ಕೂರ್ಸ್ಕೊಂಡು ಇವಾಗ ಮಾತಾಡ್ತೀರಾ? ಅದು ಪರವಾಗಿಲ್ವಾ? ರಾಜಕೀಯದಲ್ಲಿ ಸಿಚುವೇಶನ್ ಆಯ್ತು, ಅವ್ರಿಗೆ ಎಥಿಕ್ಸ್ ಇಲ್ಲ, ನಿಮಗೆ ಎಥಿಕ್ಸ್ ಇಲ್ವಾ? ಸರ್, ಎಥಿಕ್ಸ್ ಅಲ್ಲ ಇದು. ರಾಜ್ಯದ ಹಿತದೃಷ್ಟಿಯಿಂದ ಇದು ಮಾಡ್ತಕ್ಕಂಥದ್ದು, ಇದು ಎಥಿಕ್ಸ್ ಅಲ್ಲ. ಇಲ್ಲೆಲ್ಲೋ ನಾವು ಮೋಸ ಮಾಡಿಲ್ಲ, ಅವರು ಮೋಸ ಮಾಡಿಲ್ಲ. ಅರ್ಥ ಆಯ್ತಾ? ಇವತ್ತಿನ ಸಿಚುವೇಶನ್ ಅಲ್ಲಿ ಏನ್ ರಿಯಾಕ್ಟ್ ಮಾಡ್ಬೇಕು ಅದನ್ನ ರಿಯಾಕ್ಟ್ ಮಾಡಿದೆ ಕಾಂಗ್ರೆಸ್ ಪಕ್ಷ. ಒಳ್ಳೆ ನಿರ್ಧಾರನೇ ತಗೊಂಡಿದೆ ಅಲ್ಲಿ.
ಕಾಂಗ್ರೆಸ್ಸಿಗೆ ಅನಿವಾರ್ಯ ಸ್ಥಿತಿ ಬಂದಿದೆ ದೇಶದಲ್ಲಿ. ಇವತ್ತು ಸ್ಟಾಲಿನ್ನು, ನಾಳೆ TVK, ನಾಡಿದ್ದು ಇನ್ನೊಬ್ರು ದೀದಿ ನಿಮ್ಮನ್ನು ದೂರ ಮಾಡಿದ್ರು. ಸರ್, ಪ್ರಾದೇಶಿಕ ಪಕ್ಷಗಳು ಯಾರೆಲ್ಲ ಕಾಂಗ್ರೆಸ್ ಜೊತೆ ನಂಟನ್ನ ಕಳ್ಕೊಂಡ್ರು, ಇವತ್ತು ಯಾವ ರೀತಿ ಬಿಜೆಪಿಯಿಂದ ತುಳಿತಕ್ಕೆ ಒಳಗಾಗಿದ್ದಾರೆ ಅಥವಾ ಅವರು ಪಕ್ಷಗಳೇ ಇಲ್ಲದಂತೆ ಹೇಗಾಗಿದ್ದಾರೆ, ಬಿಜೆಪಿ ಹೇಗೆ ಕೋಮುವಾದವನ್ನ ಮುಂದೆ ತಂದು ಹೇಗೆ ಪ್ರಾದೇಶಿಕ ಪಕ್ಷಗಳನ್ನ ಹಾಳು ಮಾಡ್ತಿದೆ ಅಥವಾ ಪ್ರಾದೇಶಿಕತ್ವವನ್ನೇ ಇಲ್ಲದಂಗೆ ಮಾಡ್ತಿದೆ. ನೀವೀಗ ಏನು ಹೇಳ್ತಿದ್ದೀರಾ, ನಾವು ಈಗ TVK ಜೊತೆ ನಾವು ಕೈ ಜೋಡಿಸಿದೀವಿ ಅಥವಾ ಬಿಜೆಪಿ ಕಾಂಗ್ರೆಸ್ ಅಂತ ಹೇಳ್ತಿದ್ದೀರಾ. ನೋಡಿ ಸರ್, TVK ಸಿದ್ಧಾಂತ ಆಗ್ಲಿ ಕಾಂಗ್ರೆಸ್ ಸಿದ್ಧಾಂತ ಆಗ್ಲಿ ಒಂದೇ ಅಜೆಂಡಾ ನಮ್ದು. ಕೋಮುವಾದ ಇಲ್ದಂಗ್ ಮಾಡೋದು ಅಥವಾ ಕೋಮುವಾದದ ವಿರುದ್ಧವೇ ನಮ್ಮ ಸೆಣಸಾಟ. ವಿಜಯ್ ಅವರು ಪದೇ ಪದೇ ಹೇಳಿದ್ದಾರೆ, ಮೂಲ ಕಾಂಗ್ರೆಸ್ಸಿಗರು ನಮ್ ಜೊತೆನೆ ಇದ್ದಾರೆ, ಪಾಕೆಟ್ ಇಲ್ಲಿರೋರು ಮಾತ್ರ DMK ಜೊತೆ ಇದ್ದಾರೆ ಅಂತ ಅವರು ಭಾಷಣಗಳಲ್ಲೂ ಹೇಳಿದ್ರು. ಅದಲ್ಲದೆ ಅವರು ತುಂಬಾ ಸಲ ಅಪ್ರೋಚ್ ಮಾಡೋ ಒಂದು ಪ್ರಯತ್ನನೂ ಮಾಡಿದ್ರು. ಆದ್ರೆ TVK ಈ ಪ್ರಮಾಣದಲ್ಲಿ ಒಂದು ಜಯನ ಸಾಧಿಸುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ತದನಂತರ ಇವತ್ತು ರಾಜ್ಯದ ಜನರು ಏನು ಈ ಜಾತ್ಯತೀತ ರಾಜಕೀಯವನ್ನ ಒಪ್ಕೊಂಡಿದ್ದಾರೆ, ಕಾಂಗ್ರೆಸ್ ಸಹ ಜಾತ್ಯತೀತ ರಾಜಕೀಯ, ಆದ್ರಿಂದ ನಾವು ಇವತ್ತಿನ ದಿವಸ ಅವ್ರಿಗೆ ಸಪೋರ್ಟ್ ಮಾಡಿ. ಈಗ ಕಮ್ಯುನಿಸ್ಟರು ದೇಶಾದ್ಯಂತ ಅಧಿಕಾರವನ್ನು ಕಳೆದುಕೊಂಡಿದ್ದಾರೆ. ನಿಮಗೆ ಮೊದಲು ಅಧಿಕಾರ ಕಳೆದುಕೊಳ್ಳಲಿಕ್ಕೆ ಕಾರಣಕರ್ತ ಆದಂಥ ವೆಸ್ಟ್ ಬೆಂಗಾಳಲ್ಲಿ BJP ಅವರು, ಇದೇ ಮಮತಾ ಬ್ಯಾನರ್ಜಿನ ಭಾರತೀಯ ಜನತಾ ಪಕ್ಷದವರು ಕಳೆದ 17 ವರ್ಷದಿಂದ ದುರ್ಗೆ ಅಂತ ಕೇಳಿದ್ರು. 94 ಕಾಂಗ್ರೆಸ್ನ ಹೊರಗೆ ಬಂದ ತಕ್ಷಣ ದುರ್ಗೆ ಅಂತ ಕರೆದ್ರು. ಆ ದುರ್ಗೆನ ಇಟ್ಕೊಂಡು ಕಾಂಗ್ರೆಸ್ನವ್ರನ್ನ 34 ವರ್ಷ ಅಧಿಪತ್ಯವನ್ನು ಅಂತ್ಯ ಮಾಡಿದ್ರು. ಇವತ್ತು ಮಮತಾ ಬ್ಯಾನರ್ಜಿ ಅವ್ರ ಸ್ಥಿತಿ ಎಂಥದ್ದಾಗಿದೆ ಅಂತ ಗೊತ್ತಿರ್ತಕ್ಕಂಥದ್ದು. ಈಗ ಕೇರಳದಲ್ಲಿ CPI, CPM ನೀವೆಲ್ಲ ಒಟ್ಟಾಗಿ ಸರ್ಕಾರವ್ರು ಮಾಡಿದ್ರು. ನೀವು ಹೇಳ್ತೀರಾ, ನಾವು ಈ ದೇಶದ ಕಾರ್ಮಿಕರ ಪರ, ಮಹಿಳೆಯರ ಪರ, ನೊಂದವರ ಪರ, ಬಡವರ ಪರ ಅಂತಿದ್ರ. ಹಾಗಾದರೆ ನೀವು ಯಾರ ಪರನೂ ಇಲ್ಲ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಈ ಸೋಲು ಕಂಡ್ರೆ ಕಮ್ಯುನಿಸ್ಟರು ಕೂಡ ಆಡಳಿತ ನಡೆಸುವಲ್ಲಿ ವಿಫಲರಾಗಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ ಆಯ್ತಾ? ಅಂದ್ರೆ ಆಡಳಿತ ವಿರೋಧಿ ಅಲೆ ಇರುತ್ತಾರೆ UDF ಬಂದಿದ್ದು. ಇಲ್ಲ, ಬರೀ ಆಡಳಿತ ವಿರೋಧಿ ಅಲ್ಲ ಅಂತ ದಯವಿಟ್ಟು ಒಂದು ನಿಮಿಷ ಕೇಳಿಸ್ಕೊಂಡ್ರೆ ಆಮೇಲೆ ನಿಮ್ಮ ಉತ್ತರ 100% ಕೊಡ್ತಾನೆ. ಈ ದೇಶದಲ್ಲಿ ಏನು 2 ಸಲ ಇಡೀ ಕೇರಳ ಚುನಾವಣಾ ಇತಿಹಾಸ ನೋಡ್ಬೇಕು. ತಮಗೆ ಮಾಹಿತಿ ಇಲ್ಲದೆ ಇದ್ರೆ ಸಮಸ್ಯೆ ಇಲ್ಲ ನನಗೆ. ಅದು ಯಾವತ್ತೂ ಸಹ ಒಂದ್ಸಲ UDF ಒಂದ್ಸಲ LDF ಅಂದ್ರೆ ಲೀಡಿಂಗ್ ಬರ್ತಾ ಇತ್ತು. ಈಗ 10 ವರ್ಷ ಬಂದ್ರಿ, 10 ವರ್ಷ ಬಂದ್ವಿ. ಹಳೆ ಸಿದ್ಧಾಂತ ಜೋತ್ ಬೀಳ್ಬೇಡಿ, ಮತ್ತೆ ಬರ್ಬೋದು. ಇದ್ರ ಮಧ್ಯೆ ಹಲವಾರು ಕಡೆ ಕ್ಷೇತ್ರಗಳಲ್ಲಿ ನೀವು ಒಂದ್ಸಲ ಗಮನಿಸಬೇಕು. ಕೇರಳ ಚುನಾವಣೆಯಲ್ಲಿ UDFನ ಕೆಲವೊಂದು ವೀಕ್ ಕ್ಯಾಂಡಿಡೇಟ್ಗಳನ್ನ ಹಾಕಿ ಅಂದ್ರೆ 3 ಡಿಜಿಟಲ್ ಸೋತ್ರ ಅಂತ ಏನು ಸಾಧ್ಯತೆ ಐತೆ ನೀವು ಚೆಕ್ ಮಾಡ್ಬೋದು. ಸೊ BJP ಎಲ್ಲೆಲ್ಲಿ ಓಟ್ ತಗೊಳಕ್ ಶುರುವಾತು ಅಲ್ಲಿ UDFನ ವೀಕ್ ಕ್ಯಾಂಡಿಡೇಟ್ಗಳು ಇರೋದ್ರಿಂದನೇ ಇವತ್ತು ಆ ಸೋಲಿಗೆ ಕಾರಣ ಆಗೈತೆ ಹೊರತು ಬರೀ ನಮ್ಮ ಆಂಟಿ ಇನ್ಕಮ್ ಬೇಸಿಕ್ ಒಂದೇ ಒಂದು ಕಾಂಗ್ರೆಸ್ ಅವರು ಹೇಳ್ತಿದ್ರು ನಿಮ್ಮ LDF ಅಂದ್ರೆ ಕಮ್ಯುನಿಸ್ಟ್ಗೆ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡಿದ್ರು. UDF ಅಧಿಕಾರಕ್ಕೆ ಬರ್ತನ್ನ ಕಾರಣಕ್ಕಾಗಿ ಕಮ್ಯುನಿಸ್ಟ್ಗೆ ಪರೋಕ್ಷವಾಗಿ ವೀಕ್ ಕ್ಯಾಂಡಿಡೇಟ್ ಹಾಕಿ ಅವ್ರಿಗೆ ಅನುಕೂಲ ಮಾಡಿಕೊಟ್ರು ಅಂತ ಹೇಳ್ತಾರೆ. ಹೌದು, ಇದು 100% ಸಹ ಸತ್ಯ. ಇವತ್ತು ಕಾಂಗ್ರೆಸ್ ಅಥವಾ ಅದು UDF ಇವತ್ತು LDF ಗೌರ್ಮೆಂಟ್ ಅನ್ನ ತೆಗಿಬೇಕು ಅನ್ನೋ ಉದ್ದೇಶಕ್ಕೆ ಅವರು ನೇರ ಹೇಳಿರೋದಂತ ನಿಮಗೆ ಮಾಧ್ಯಮಗಳಲ್ಲಿ ಸಹ ಕಾಂಗ್ರೆಸ್ ಅವರು ಹೇಳಿದ್ರು. BJP ಜೊತೆ ನಿಮ್ದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಈ ಚುನಾವಣೆಯಲ್ಲಿ. ನಿಮಗೆ ಇಡೀ ಜಗತ್ತಲ್ಲೇ ಗೊತ್ತಿರಬಹುದು, ಯಾವತ್ತೂ ಸಹ ನಾವು ಲೆಫ್ಟ್ ಪಾರ್ಟಿ ಒಂದು ರೈಟ್ ಫೋರ್ಸ್ಗೆ ಕೊಡಕ್ಕೆ ಸಾಧ್ಯನೇ ಇಲ್ಲ. ಎಸ್ ಸರ್, ಎಲ್ಲೊಂದು ಕಡೆ ತಮಿಳುನಾಡು ವಿಜಯವನ್ನು ನೋಡಿದ್ರೆ ಆಮ್ ಆದ್ಮಿ ಪಾರ್ಟಿಗೆ ಸಂತೋಷ ಆಗ್ತಿದೆ ಅನ್ಸುತ್ತೆ. ಖಂಡಿತ ಸರ್, ಯಾಕಂದರೆ ಅವರು ಇವತ್ತು ನಮ್ಮ ದೇಶದಲ್ಲಿ ಏನು ಈ 2 ರಾಷ್ಟ್ರೀಯ ಪಕ್ಷಗಳು BJP ಮತ್ತು ಕಾಂಗ್ರೆಸ್ಸು ನಮ್ಮನ್ನು ಬೈತಾ ಇದ್ರು, ಅದನ್ನು ಫಾಲೋ ಮಾಡಿಕೊಂಡೇ ಇವತ್ತು BJP ಆಗಲಿ ಕಾಂಗ್ರೆಸ್ ಆಗಲಿ ಇವತ್ತು ಅದನ್ನು ಫಾಲೋ ಮಾಡಿಕೊಂಡೆ ಎಲ್ಲ ಕಡೆನೂ ಜಯ ಗಳಿಸ್ತಾ ಇದ್ದಾರೆ. ಸಂತೋಷ ನಮಗೆ. ಏನು ಭ್ರಷ್ಟ ನಡೀತಾ ಇದೆ ತಮಿಳುನಾಡಲ್ಲಿ, ಇವತ್ತು ಯುವಕರಿಗೆ ನಮ್ಮ ರಾಜ್ಯದಲ್ಲಾಗಲಿ ಕೇಂದ್ರದಲ್ಲಾಗಲಿ ನಮ್ಮ ರಾಷ್ಟ್ರದಲ್ಲಿ ಯುವಕರಿಗೆ ಕೆಲಸಗಳು ಕೊಡ್ತಾ ಇಲ್ಲ ಯಾರೂ. 1 ಕೋಟಿ ಕೆಲಸ ಕೊಡ್ತೀವಿ, 2 ಕೋಟಿ ಕೆಲಸ ಕೊಡ್ತೀವಿ ಅಂತ ಬರೀ ಸುಳ್ಳು ಹೇಳ್ಕೊಂಡು ಬದುಕ್ತಾ ಇರ್ತಕ್ಕಂಥ ಈ ಅಮಾಯಕ ಕಾರ್ಯಕರ್ತರಿಗೆ ಏನು ಹೇಳೋದಕ್ಕಾಗಲ್ಲ. ಇವರು ಅಂಧ ಕಾರ್ಯಕರ್ತರು BJPನಲ್ಲಿ. ಇವತ್ತು ಮುಖ್ಯವಾಗಿ ನಮ್ಮ ದೇಶದಲ್ಲಿ ಬೇಕಾಗಿರೋದು ಯುವಕರಿಗೆ ಕೆಲಸ ಬೇಕು. ಈ ನಿಟ್ಟಿನಲ್ಲಿ ತಮಿಳುನಾಡಲ್ಲಿ ವಿಜಯ್ ಅವರು ಕೆಲಸ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಅವರಿಗೆ ಧನ್ಯವಾದಗಳು. ದ್ರಾವಿಡ ನೆಲದಲ್ಲಿ ದ್ರಾವಿಡ ಪಕ್ಷಗಳೇ ಪಾರಪತ್ಯವನ್ನ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು. ನಿಮಗೆ ಕಾಮರಾಜಿಂದ ಹಿಡಿದು ಕರುಣಾನಿಧಿಯವರೆಗೆ, ಕರುಣಾನಿಧಿಯಿಂದ ಹಿಡಿದು ಸ್ಟಾಲಿನ್ ಅವರಿಗೆ, ಜಯಲಲಿತಾ, ರಾಮಚಂದ್ರನ್ ಅಂತವರು ತಮಿಳುನಾಡಲ್ಲಿ ಆಳ್ವಿಕೆಯನ್ನ ಮಾಡಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ತಮಿಳುನಾಡಲ್ಲಿ DMK, ADMK ಹಳೆ ಪಕ್ಷಗಳ ಅಷ್ಟು ಸ್ಥಿತಿಗತಿಯನ್ನ ಅಲ್ಲಿನ ಯುವಕರು ಸ್ಟಡಿಯನ್ನ ಮಾಡಿದ್ರು. ಸುಮಾರು 26 ಸಾಮಾನ್ಯ ಕ್ಷೇತ್ರಗಳಲ್ಲಿ ದಲಿತರು ಗೆದ್ದು ಬಂದಿದ್ದಾರೆ. ಮತ್ತು ಅಲ್ಲಿಯ DMK ಸರ್ಕಾರದ ಆಂಟಿ ಇನ್ಕಮಿಸ್ ಕೂಡ ವರ್ಕ್ ಆಗಿರ್ತಕ್ಕಂಥದ್ದು. ಅಂದ್ರೆ ಜಂಜಿ ಮತದಾರರು
ಹೊಸ ಮುಖಗಳನ್ನು ನೋಡ್ತಿದ್ದಾರೆ ಅನ್ನೋದಕ್ಕೆ ಇದು ಸ್ಪಷ್ಟವಾದ ಒಂದು ಉದಾಹರಣೆ ಅಲ್ವಾ? ಯಾಕಂದ್ರೆ ಬಿಜೆಪಿ ಕೂಡ ಅನೇಕ ಪ್ರಯೋಗಗಳನ್ನ ತಮಿಳುನಾಡಲ್ಲಿ ಮಾಡ್ತು. ಕರ್ನಾಟಕದ ಕೇಡರಾಗಿರ್ತಕ್ಕಂಥ IPS ಅಧಿಕಾರಿ ಅಣ್ಣಾಮಲೈರವ್ರನ್ನ ರಾಜೀನಾಮೆ ಕೊಡಿಸಿ ಅಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಪ್ರಯೋಗ ಮಾಡ್ತು, ವರ್ಕೌಟ್ ಆಗಲಿಲ್ಲ. ಅಣ್ಣಾಮಲೈರವರು ಏನೆಲ್ಲ ಪ್ರಯತ್ನವನ್ನು ಮಾಡಿದ್ರು, ತಾವೇ ಚಾಟಿ ಹಿಡ್ಕೊಂಡು ಹೊಡ್ಕೊಳ್ಳೋಕೆ ಶುರು ಮಾಡಿದ್ರು. ಆದರೆ ಅವ್ರನ್ನು ಕೂಡ ತೆಗೆದ್ರು, ಬೇರೆ ಒಬ್ಬರನ್ನು ಮಾಡಿದ್ರು. ADMK ಜೊತೆ ಮೈತ್ರಿಯನ್ನು ಮಾಡಿಕೊಂಡ್ರು. ತಮಿಳುನಾಡಲ್ಲಿ ಏನಾದರೂ ಪ್ರಯೋಗ ಮಾಡ್ಬೋದು ಅಂತೇಳಿ ಬಿಜೆಪಿ ಫೇಲ್ಯೂರ್ ಇತ್ತು. ಆದರೆ TVK ವಿಜಯರವರು ಭ್ರಷ್ಟಾಚಾರದ ವಿಚಾರ, ಉದ್ಯೋಗದ ವಿಚಾರ ಮತ್ತು ಉಚಿತ ಕೊಡುಗೆ ಕಾರಣಕ್ಕಾಗಿ ವಿಜಯ್ ಅಂತವ್ರು ಇವತ್ತು DMK ಮತ್ತು ADMK ಅಂತ ಪಕ್ಷಗಳನ್ನ ನೀರು ಕುಡಿಸಿರ್ತಕ್ಕಂಥದ್ದು. ಇದನ್ನೆಲ್ಲ ಗಮನಿಸಿದ್ರೆ ಎಲ್ಲ ಒಂದು ಕಡೆ ಹಳೆ ಸಿದ್ಧಾಂತ, ಹಳೆ ಸ್ಟ್ರಾಟಜಿ ಇವ್ಯಾವ ವರ್ಕೌಟ್ ಆಗಲ್ಲ. ದೇಶಾದ್ಯಂತ ಯುವಕರು ಹೊಸ ಮುಖಗಳನ್ನು ನೋಡ್ತಿದ್ದಾರೆ ಅನ್ನೋದೊಂದು ಸ್ಪಷ್ಟವಾಗಿ ವಿಜಯ್ ಅವ್ರದ್ದು ನೋಡಿದ್ರೆ ಗೊತ್ತಾಗುತ್ತಾ ಸರ್? ಅದು ವಿಜಯ್ ಅವರು ಅಂತ ಹೇಳಿದ್ರೆ ಅವ್ರೊಂದು ಸಿನಿಮಾ ನಟ, ಅವ್ರನ್ನ MGR ಹೋಲಿಸ್ತಾ ಇದ್ದಾರೆ. ಬಟ್ MGR DMK ಪಾರ್ಟಿಯಲ್ಲಿ 20 ವರ್ಷ ಕೆಲಸ ಮಾಡಿ ಅದಾದ ಮೇಲೆ ಅವ್ರ ಸ್ವಂತ ರಾಜಕೀಯ ಪಕ್ಷ ಕಟ್ಟಿದವರು. ಇವ್ರಿಗೆ ಏನು ಅನುಭವ ಇದೆ? ಇನ್ನು ಬಚ್ಚ ಇವರು. ಏನೋ ಜನರು, ತಮಿಳ್ನಾಡು ಜನರು ತುಂಬ ಎಮೋಷ್ನಲ್ಲು. ಅವರು ಫಿಲ್ಮಲ್ಲಿ ಮಾಡ್ದಂಗೆ ನಮಗೆ ನಿಜವಾದ ಲೈಫಲ್ಲೂ ಮಾಡ್ಬಿಡ್ತಾರೆ ಅಂತ ಹೇಳಿ ನಂಬಿ ಅವ್ರಿಗೆ ಓಟ್ ಹಾಕಿದ್ದಾರೆ. ಅಣ್ಣಾಮಲೈ ಅವ್ರನ್ನ ವಿಷಯ ನೀವು ತಗೊಂಡ್ರಿ, ಆಕ್ಚುಲಿ ಅವ್ರ ಲೈಫಲ್ಲಿ ರಿಯಲ್ ಹೀರೋ ಅವರು. ಯಾವ ತರ ಇರೋರೆ ಸರ್? ಸಿಂಗಮ್ ಸರ್ ಅವರು ಇವೆಲ್ಲ ಕಥೆ ಹೊರಗಡೆ ಸಿಂಗಮ್ಮು ರಂಗಮ್ಮು ಏನು ಅಲ್ಲ. ಅವರು ಈ ದೇಶದ ಒಬ್ಬ IPS ಅಧಿಕಾರಿ, ನಮ್ಮ ಟ್ಯಾಕ್ಸ್ ಸಂಬಳ ತಗೊಂತಿದ್ರು. ಅವರು ಈ ದೇಶದ ಕಾನೂನು ವ್ಯವಸ್ಥೆ ಸರಿಯಾಗಿ ಮಾಡ್ತಿದ್ರು. ಯಾವ ಸಿಂಗಮ್ ಅಲ್ಲ. ಅವ್ರನ್ನ ವೈಭವೀಕರಿಸಕ್ಕೆ ಹೋಗ್ಬೇಡಿ. ಸಿಂಗಮ್ಮು ರಂಗಮ್ಮು ತಮಿಳುನಾಡಲ್ಲಿ ವರ್ಕೌಟ್ ಆಗಲಿಲ್ಲ. ಎಸ್ ಸರ್, ಎಸ್ ಮೇಡಮ್. ಎಲ್ಲ ಒಂದು ಕಡೆ ಕಮ್ಯುನಿಸ್ಟ್ ಪಾರ್ಟಿ ದಿನೇ ದಿನೇ ತನ್ನ ಹಳೆಯ ಸಿದ್ಧಾಂತಕ್ಕೆ ಜೋತು ಬಿದ್ದು ತಮ್ಮ ಕಾರ್ಯಕರ್ತರು ಭಾರತೀಯ ಜನತಾ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಬಿಜೆಪಿಗೆ ಕೈ ಬಲಪಡಿಸ್ತಂಥವ್ರೆ ಕಮ್ಯುನಿಸ್ಟ್ನ ಕಾರ್ಯಕರ್ತರು. ಎಲ್ಲ ಒಂದು ಕಡೆ ಇದು ನಿಮಗೆ ದಿನೇ ದಿನೇ ನಿಮ್ಮ ಹಳೆಯ ಸಿದ್ಧಾಂತ, ಕರ್ಮಠ ಸಿದ್ಧಾಂತ ನಿಮಗೆ ಕೈ ಕೊಡ್ತಾ ಇದೆಯಾ? ಹಾಗೇನಿಲ್ಲ, ಬದಲಾವಣೆಯನ್ನು ಕೇಳ್ತಕ್ಕಂಥ ಜನ ಇದ್ದಾರೆ, ಬಯಸ್ತಕ್ಕಂಥವ್ರು ಇರ್ತಾರೆ. ಜೊತೆಗೆ ಏನಾಗ್ತಾ ಇದೆ ಅಂದರೆ ಇವತ್ತಿನ ಆ ಒಂದು ಅಲ್ಲಿನ ಏನು ಈ ದೀದಿಯವರ ಏನು ಪ್ರಾದೇಶಿಕ ಪಕ್ಷ ಇದೆ ಅದರ ವಿರುದ್ಧವಾಗಿ ಈ ಒಂದು BJP ಸರ್ಕಾರ ಕೆಲಸ ಮಾಡಿದೆ. ಜೊತೆಗೆ ನಮ್ಮ ಪಕ್ಷಗಳು ಕೂಡ ಅಲ್ಲಿ ಇದ್ದಾವೆ. ಅದ್ರ ಸಿದ್ಧಾಂತಗಳು ಒಂದೇ ಇರುತ್ತೆ. ಒಂದಲ್ಲ ಒಂದು ದಿವಸ ಆ ಸಿದ್ಧಾಂತಗಳಿಗೆ ಬೀಳಬೇಕಾಗತ್ತೆ. ಮತ್ತು ಈ ಕಾರ್ಮಿಕರ, ಮಹಿಳೆಯರ ಪರ ಕೆಲಸ ಮಾಡ್ತಕ್ಕಂಥ ಈ ಪಕ್ಷವನ್ನು ಮುಂದೆ ಈ ಒಂದು ಯುವಕ ಶಕ್ತಿ ಕೈ ಹಿಡಿಯುತ್ತೆ ಅಂತ ನಾವು ಹೇಳ್ತೀವಿ. ಎಲ್ಲ ಒಂದು ಕಡೆ ಅಸ್ಸಾಮಲ್ಲಿ 3ನೇ ಬಾರಿ ಕೂಡ ಬಿಜೆಪಿ ಬಂದಿರತಕ್ಕಂಥದ್ದು. ಹಿಮಂತ್ ಬಿಸ್ವಾಸ್ ಕಾರಣಕ್ಕಾಗಿ ಈಶಾನ್ಯ ರಾಜ್ಯದ 7 ರಾಜ್ಯಗಳನ್ನು ಕಾಂಗ್ರೆಸ್ ಇವತ್ತು ಕಳೆದುಕೊಂಡಿದ್ದೀರಾ. ಎಲ್ಲೊಂದು ಕಡೆ ಅಸ್ಸಾಮಲ್ಲಿ ಕರ್ನಾಟಕದಿಂದ DK ಶಿವಕುಮಾರ್ ಹೋದ್ರು, ನೀವು ಹೇಳಿದ್ರಿ ನಮ್ಮ ಚುನಾವಣಾ ಚಾಣಕ್ಯರು ಹೋದ್ರು ಗೆಲ್ಲಿಸ್ತಾರೆ ಅಂತ ಹೇಳಿದ್ರಿ. ಆಯ್ತಾ, ಪ್ರಿಯಾಂಕಾ ವಾದ್ರಾ ಅವರು ಹೋದ್ರು ಗೆಲ್ಲಿಸ್ತಾರೆ ಅಂತ ಹೇಳಿದ್ರಿ. ಅಸ್ಸಾಮಲ್ಲೂ ಕೂಡ ಕಾಂಗ್ರೆಸ್ ಪರಿಸ್ಥಿತಿ ಹೀನಾಯ ಆಗಿದೆ. ಅಂದರೆ ಕಾಂಗ್ರೆಸ್ನ ಬಹುತೇಕ ರಾಜ್ಯಗಳಲ್ಲಿ ಜನ ಒಪ್ತಾ ಇಲ್ಲ ಅಂತ ಅರ್ಥನಾ ಸರ್? ಈಗ ಅಸ್ಸಾಮಲ್ಲಿ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿದೆ ಅಂತಾರಲ್ಲ, ಅದೇ ತಮಿಳುನಾಡಲ್ಲಿ BJP ಎಲ್ಲಿದೆ? ಒಂದೇ ಒಂದು ಸೀಟ್ ತೊಗೊಳಕ್ ಆಗ್ತಿಲ್ಲ. ಈಗ ಜನಾದೇಶವನ್ನ ನಾವು ಗೌರವಿಸ್ತೀವಿ. ನಾವು ಬಿಜೆಪಿ 22 ರಾಜ್ಯಗಳಲ್ಲಿ ಪಶ್ಚಿಮ ಬಂಗಾಳ ಗೆಲುವು ಸೇರಿದಂತೆ ಪುದುಚೇರಿನೂ ಸೇರಿದಂತೆ 22 ರಾಜ್ಯಗಳಲ್ಲಿ ಈಗ ಬಿಜೆಪಿ ಆಡಳಿತವನ್ನು ನಡೆಸುವಂಥ ಅವಕಾಶ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಬಿಜೆಪಿ ಫ್ರಂಟ್ ರನ್ನರು. ನಾನು ನಿಮ್ಮನೆ ಕೇಳ್ತಾ ಇದ್ದೀನಿ, ದಯಮಾಡಿ ನಿಮ್ಮನೆ ಬಗ್ಗೆ ಒಂಚೂರು ಮಾತಾಡಿ ಪ್ಲೀಸ್, ಆಮೇಲೆ ಬಿಜೆಪಿಯವ್ರ ಮನೆ ಬಗ್ಗೆ ಮಾತಾಡಿ. ಆಯ್ತು ಸರ್. 22 ರಾಜ್ಯಗಳಲ್ಲಿ ಅವರು ನೇರ ಮೆಜಾರಿಟಿಯಲ್ಲಿ ಸರ್ಕಾರ ಮಾಡಿದ್ದಾರೆ ಸರ್. 2017ರಲ್ಲಿ ಗೋವಾಲಿ ಏನ್ ಮಾಡಿದ್ರು? ಕಾಂಗ್ರೆಸ್ ಪಕ್ಷಕ್ಕೆ ಮೆಜಾರಿಟಿ ಇತ್ತು, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕಾಂಗ್ರೆಸ್ ಇತ್ತು. ಹಿಂದಿನ ಬಾಗಿಲಿಂದ ಅಧಿಕಾರ ಪಡೆದವರು ಯಾರು? ಬಿಜೆಪಿಯವರು. ಮಣಿಪುರಲ್ಲಿ 2017ರಲ್ಲಿ ಏನ್ ಮಾಡಿದ್ರು? ಬಿಜೆಪಿಯವರು ಇದನ್ನೇ ಮಾಡಿದ್ರು. 2018ರಲ್ಲಿ ಕಾಂಗ್ರೆಸ್ ಮತ್ತೆ JDS ನಾವು ಮೈತ್ರಿ ಪಕ್ಷವಾಗಿ ಒಂದು ಸರ್ಕಾರವನ್ನು ರಚಿಸಿದಾಗ ಇದೇ ಯಡಿಯೂರಪ್ಪನವರು ಏನಂತಾರೆ, ಕುದುರೆ ವ್ಯಾಪಾರನ ಮಾಡಿ ನಮ್ಮ ಕಾಂಗ್ರೆಸ್ ಶಾಸಕರನ್ನ ಕರೆದೊಯ್ದು ಬಿಜೆಪಿ ಪಕ್ಷ ಹಿಂಬಾಲಿಕೆಯಿಂದ ಅಧಿಕಾರ ಪಡೀತು. ಮತ್ತೆ ಮಹಾರಾಷ್ಟ್ರಲ್ಲಿ ಏನ್ ಮಾಡಿದ್ರು? ಇದನ್ನೇ ಮಾಡಿದ್ದು. ಹರಿಯಾಣಲ್ಲಿ ಏನ್ ಮಾಡಿದ್ರು? ಈ ತರ ಮಾಡಿ 22 ರಾಜ್ಯನ ನೀವು ಅಧಿಕಾರ ತಗೊಳ್ಳೋದಲ್ಲ ಸರ್. ಒಂದು ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಮತದಾರನಿಗೆ ವೋಟ್ ಹಾಕುವಂತ ಹಕ್ಕಿರುತ್ತೆ. ಆ ಹಕ್ಕನ್ನ ಇವತ್ತು TVG ವಿಜಯ್ ಅವರು ಪಡೆದಿದ್ದಾರೆ. ಇವಾಗ ನಾವು ಒಂದು ರಾಜ್ಯಕ್ಕೆ ಜನಾದೇಶವನ್ನ ನಾವು ಇವತ್ತು ಒಪ್ಕೊಂಡು ಆ ಜನಾದೇಶಕ್ಕೆ ಬೆಂಬಲವನ್ನ ನಾವು ಕೊಡ್ತಾ ಇದೀವಿ ಅಷ್ಟೇ. ಅದು ಬಿಟ್ಟು ಬಿಜೆಪಿ ತರ ಹಿಂಬಾಗಲಿಂದ ಅಧಿಕಾರನ ಪಡಿತಾ ಇಲ್ಲ. ಆ ತರ ಪಡೆಯುವಂತ ಅವಶ್ಯಕತೆನೂ ಇಲ್ಲ. ಈಗ ಅಸ್ಸಾಂ ಕತೆ ಏನಾಯ್ತು ಸರ್? ಆಗ 10 ವರ್ಷಗಳಿಂದ ಅವರೇ ಇದ್ರು, 15 ವರ್ಷದಿಂದ. ಈಗ ಮತ್ತೆ 3ನೇ ಬಾರಿ ಕಂಪ್ಲೀಟ್ ಮಾಡಿದ 10 ವರ್ಷ. ಅಂದ್ರೆ ನಿಮಗೆ ಅಸ್ಸಾಂ ನಿಮ್ದೇ ಸರ್ಕಾರ ಇದ್ದಿದ್ದು ಹೌದಲ್ವಾ? ನೀವು ಮತ್ತೆ ಗೈನ್ ಆಗ್ಲಿಲ್ಲ. ನಿಮ್ಮ ತರುಣ್ ಗೊಗೊಯ್ ಅಂತವ್ರು ಕೂಡ ಸೋಲ್ತಾರೆ ಸರ್. ಈಗ ಬಿಜೆಪಿಯಲ್ಲಿ ಅವರ ಚುನಾವಣಾ ತಂತ್ರಗಳೇನಿದೆ ಅಂತ ನಿಮ್ಗೆ ಗೊತ್ತು. ನೀವೀಗ ಅಸ್ಸಾಂ ಬಗ್ಗೆ ಕೇಳ್ತಾ ಇದ್ದೀರಾ, ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ವೆಸ್ಟ್ ಬೆಂಗಾಲ್ ಅಲ್ಲಿ ಏನಾಯ್ತು ಅಂತ ನಿಮ್ಗೂ ಗೊತ್ತಲ್ವಾ? ಆ ವೆಸ್ಟ್ ಬೆಂಗಾಲ್ ಬಗ್ಗೆ ಯಾರಾದ್ರೂ ಒಂದು ಟಿವಿಲಿ ರಿಪೋರ್ಟ್ ಮಾಡ್ತಾ ಇದ್ದೀರಾ? ಈಗ IAS IPS ಆಫೀಸರ್ಗಳನ್ನ ಟ್ರಾನ್ಸ್ಫರ್ ಮಾಡ್ತಾರೆ.
ನಿಮಗೆ ಒಂದೇನಂತಾರೆ ಆ EVM ಮಿಷಿನ್ ನ ಟ್ಯಾಂಪರ್ ಮಾಡುವಂತ ಕೆಲಸಗಳು ಮಾಡ್ತಿದ್ದ ವಿಡಿಯೋಗಳು ಬಂದಿದಾವೆ. ಇದ್ರ ಬಗ್ಗೆ ಯಾರು ಚುನಾವಣಾ ಅಧಿಕಾರಿಗಳು ಏನು ಮಾತಾಡಲ್ಲ. ಈಗ ವೆಸ್ಟ್ ಬೆಂಗಾಲ್ ಆಗಿರುವಂತ ಲೋಪದೋಷಗಳನ್ನ ಇವತ್ತು ದೀದಿ ಮಮತಾ ಬ್ಯಾನರ್ಜಿ ಅವ್ರು ಮಾಡಿರೋದನ್ನೆಲ್ಲ ಸಹಿಸ್ಕೊಂತೀರಾ ನೀವು? ಅವ್ರ ಏನು ಕಡಿಮೆ ಮಾಡಿದಾರ ಅವರು? ಈಗ ಅವ್ರು ಮಾಡಿರೋದು ನಾವು ಸಹಿಸ್ಕೊಳ್ಳಿಲ್ಲ ಸರ್. ಇವತ್ತು ಬಿಜೆಪಿ ಅವ್ರು ಮಾಡ್ತಾ ಇರೋದೇನು ಸರ್? ಇವತ್ತು ನಾಲ್ಕು ಜನರ ಹತ್ಯೆ ಆಗಿದೆ. ಬಿಜೆಪಿ ಅವರು ಅಧಿಕಾರ ಬಂದ ಒಂದೇ ದಿನದಲ್ಲಿ ಎಲ್ಲಾ ಕಡೆ ಹಿಂಸಾಚಾರ ಆಡಿ 4 ಜನರನ್ನ 12 ಜನರಿಗೆ ಇಂಜುರಿ ಮಾಡಿದ್ದಾರೆ. ಇದಕ್ಕೆ ಬಿಜೆಪಿ ಅವರು ಏನಾದ್ರು ಆನ್ಸರ್ ಮಾಡ್ತಾರಾ? ಮಾಡಲ್ಲ. ಅವ್ರಿಗೆ ಏನು ಅಧಿಕಾರ ಬೇಕು, ಅಧಿಕಾರನ ಹಿಂಸಾಚಾರದಿಂದ ಅದನ್ನ ಮಾಡಿ ಅವ್ರ ಅಧಿಕಾರದಲ್ಲಿ ಉಳಿಬೇಕು ಅನ್ನೋದೇ ಒಂದು ಕೊಟ್ಟು ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಇದಿಲ್ಲ. ಆಮೇಲೆ ಸಂವಿಧಾನದ ಬಗ್ಗೆ ನೀವು ಅವಾಗ ಒಂದು ಮಾತು ಕೇಳಿದ್ರೆ ಸಂವಿಧಾನದ ಇದಕ್ಕೆ ಆರ್ಟಿಕಲ್ ಇಲ್ಲ ಅಂತ. ಅವ್ರಿಗೆ ಸಂವಿಧಾನವನ್ನ ಚೇಂಜ್ ಮಾಡಬೇಕು ಅಂತ ಬಂದವರು ಬಿಜೆಪಿ ಅವರು ಆರ್ಟಿಕಲ್ 164 SR ಬೊಮ್ಮಾಯಿ ಅವ್ರ ಕೇಸಲ್ಲಿ ಕ್ಲಿಯರ್ ಆಗಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಫ್ಲೋರ್ ಟೆಸ್ಟ್ ಹ್ಯಾಸ್ ಟು ಬಿ ಡನ್ ಆನ್ ದಿ ಹೌಸ್. ಅವತ್ತು ನಿಮಗೆ ಮೆಜಾರಿಟಿ ಪ್ರೂವ್ ಮಾಡ್ಬೇಕಂದ್ರೆ ಅದನ್ನೇ ಮಾಡಬೇಕು. 174 ಆರ್ಟಿಕಲ್ ಮತ್ತೆ 175 ಆರ್ಟಿಕಲ್ ಏನ್ ಹೇಳುತ್ತೆ, ನಿಮಗೆ ಮೆಜಾರಿಟಿ ಪ್ರೂವ್ ಮಾಡ್ಬೇಕಂದ್ರೆ ನೀವು ಫ್ಲೋರಲ್ಲಿ ಪ್ರೂವ್ ಮಾಡಬೇಕು ಅಂತ. ಇವತ್ತು ಗವರ್ನರ್ ರಾಜೇಂದ್ರ ಅರ್ನೇಕರ್ ಏನ್ ಹೇಳ್ತಿದ್ದಾರೆ, ನನಗೆ ಮೆಜಾರಿಟಿ ಅವರು ಯಾರ್ಯಾರಿದ್ದಾರೆ ಅಂತ ನಿಮಗೆ ಲಿಸ್ಟ್ ಕೊಡಿ ಅಂತ. ಆ ಲಿಸ್ಟ್ ಕೊಡೋ ಅವಶ್ಯಕತೆ ಇಲ್ಲ. ಅವರು 15 ದಿವಸ ಟೈಮ್ ಇರುತ್ತೆ, ಅವರು ಫ್ಲೋರಲ್ಲಿ ಅವ್ರ ಮೆಜಾರಿಟಿ ಪ್ರೂವ್ ಮಾಡಬಹುದು. ಇವತ್ತು ರಾಜಕೀಯವನ್ನ ರಾಜ್ಯಪಾಲರ ಕಚೇರಿಯಲ್ಲಿ ಮಾಡ್ತಾ ಇರೋದು ಇದು ಬಿಜೆಪಿ ಪಕ್ಷ. ಇದಕ್ಕೆ ನೀವು ಆನ್ಸರ್ ಕೇಳಿ. ಅಲ್ಲ, ವಿಜಯ್ ಅವ್ರ ಮೇಲೆ ಏನಕ್ಕೆ ಇಲ್ದಿರೋ ಪ್ರೀತಿ ಬರ್ತಾ ಇದೆ ಅಂತ ಗೊತ್ತಾಗಿಲ್ಲ. ಮೂಲ ಕಾಂಗ್ರೆಸ್ ಮೂಲ ಕಾಂಗ್ರೆಸ್ ಮೊದಲಿಂದ ನಮ್ ಜೊತೆಲಿ ಇದಾರೆ ಅಂತಂದ್ರು. ಆದ್ರೆ ಇದೇ DK ಶಿವಕುಮಾರ್ ಸಾಹೇಬ್ರು ಕರ್ನಾಟಕದಲ್ಲಿ ಹೇಳಿದ್ರು, ಏನು ಇವಾಗ ಫಿಲಂ ಆಕ್ಟರ್ಗಳು ಬಂದ ತಕ್ಷಣನೇ ವಿನ್ ಆಗಿ ಹೋಗ್ಬಿಡ್ತಾರ ಮಾಡ್ಬಿಡ್ತಾರ ಅಂತ. ಆದ್ರೆ ಇವಾಗ ಏನಕ್ಕೆ ಇಷ್ಟೊಂದು ಪ್ರೀತಿ ಬಂದಿದೆ DK ಶಿವಕುಮಾರ್ ಅವರು? ಡಿಸಿಷನ್ ತಗೊಳ್ಳೋದು DK ಶಿವಕುಮಾರ್ ಅಲ್ಲ, ರಾಹುಲ್ ಗಾಂಧಿ ಅವರು. DK ಶಿವಕುಮಾರ್ ಅಲ್ಲ ಸರ್, ಕೇಳಿ ಸರ್, ಅವ್ರ ಹೈಕಮಾಂಡ್ DK ಶಿವಕುಮಾರ್ ಹೇಳ್ದಂಗೆ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಇರುತ್ತೇನ್ರಿ ಸರ್? ಹಂಗಂದ್ರೆ ಅವ್ರು ದೊಡ್ಡ ಲೀಡರ್ ಅಲ್ವಾ ಸರ್? ಇವತ್ತು ಅವ್ರು ಹೇಳ್ತಾ ಇದ್ರು, ನೀವ್ ಕೇಳಿದ್ರಿ ಸಿದ್ಧಾಂತ ಒಪ್ಪುತ್ತಾ ಇಲ್ವಾ ಅಂತ. ಜೆನ್ಸಿಗಳು ಸಿದ್ಧಾಂತ ಒಪ್ತಾ ಇದಾರ ಇಲ್ವಾ ಅಂತ ಹೇಳಿದ್ರಿ ನೀವು. ಇವತ್ತಿಗೂ ಏನಂತ ಹೇಳಿದ್ರೆ ಬಿಜೆಪಿ ಕಾರ್ಯಕರ್ತರು ಸಿದ್ಧಾಂತದ ಪರವಾಗಿ ಕೆಲಸ ಮಾಡೋದು. ಆದ್ರಿಂದಾನೇ ದೇಶದಲ್ಲಿ ಪ್ರತಿಯೊಂದು ಕಡೆನೂ ಕೂಡ ಬಿಜೆಪಿ ಇರೋದು. ಏನಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಅಲೆಯಲ್ಲಿ ಫಿಲಂ ಆಕ್ಟರ್ ಅವ್ರು ಏನಂತ ಹೇಳಿದ್ರೆ ಅವರ ಸ್ಟಾರ್ಡಮ್ ಅಲ್ಲಿ ಜನ ಮತದ ಹಾಕಿದ್ದಾರೆ, ಅಲೆ ಫಲೆ ಅನ್ನಂಗಿಲ್ಲ. ಮತ ಹಾಕ್ತಾರೆ, ರೆಸ್ಪೆಕ್ಟ್ ಮಾಡ್ಲೇಬೇಕು ನಾವು. ಎಸ್ ಮೇಡಮ್. ಅವರು ಬಂಗಾಳದಲ್ಲಿ ಎಲೆಕ್ಷನ್ 15 ವರ್ಷ ಆದ್ಮೇಲೆ ಬಿಜೆಪಿ ಬಂದಿರೋದು. ಅದು ಜನ ಪ್ರಜಾಪ್ರಭುತ್ವದ ಇದು ತೋರಿಸಿದ್ದಾರೆ, ಏನು ರಿಸಲ್ಟ್. ಅದನ್ನ ಇವ್ರು ಒಪ್ಕೊಳಕ್ ರೆಡಿ ಇಲ್ಲ. ವೋಟ್ ಯಾರು ಹಾಕಿದ್ರು? ಅಲ್ಲಿ ಬರೀ ಭ್ರಷ್ಟಾಚಾರ ಮಾಡಿದಿವ್ರು TMC ಕಾಂಗ್ರೆಸ್ ಅವ್ರ ಜೊತೆ. ನಿಮ್ಮ ಕಾಂಗ್ರೆಸ್ ಪಾರ್ಟಿ ಅವರೇ ಹೋಗಿ ವೋಟ್ ಮಾಡಿದಾರ್ರಿ. ಅಂತ ದೀದಿ ಗವರ್ಮೆಂಟ್, ಅಂತ ಭ್ರಷ್ಟಾಚಾರದ ಗವರ್ಮೆಂಟ್ ಇವತ್ತು ಜನ ಬೀದಿಲ್ ಬಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ವೆಸ್ಟ್ ಬೆಂಗಾಲ್ ಅಲ್ಲಿ ಬಿಜೆಪಿ ಬಂದಿರೋದಕ್ಕೆ ಅರ್ಥ ಆಯ್ತು. ಬಂದ್ ನೋಡಿ, ನೀವು ಹೊಡೆದಾಗ್ತಾ ಇರೋದು. ದೀದಿ ಇನ್ನೂ ಮುಗಿಸ್ತಾ ಇಲ್ಲ. ದೀದಿಗೆ ಯಾವಾಗ ಎಂಡ್ ಆಗುತ್ತೆ ಗೊತ್ತಿಲ್ಲ. ತಮಿಳ್ನಾಡಿನ ಬಿಜೆಪಿ ಕನಸು ಭಗ್ನ ಆಯ್ತು. ADMK ಜೊತೆ ಸೇರ್ಕೊಂಡು ಏನೋ ಮ್ಯಾಜಿಕ್ ಮಾಡ್ಬೋದು ಅಂತ ನೋಡ್ರಿ. ಅಣ್ಣಾಮಲೈ ಅಧ್ಯಕ್ಷ ಮಾಡಿದ್ರೆ ಕೆಳಗಿಳಿಸಿದ್ರಿ ಸರ್. ಇಲ್ಲಿ ಯಾರ್ದು ಕೆಳಗಿಳಿಸಿಲ್ಲ ಸರ್. ಇಲ್ಲಿ ಅಣ್ಣಾಮಲೈ ಅವ್ರದ್ದು ಎಲ್ಲಾರು ಜನ ಅರ್ಥ ಮಾಡ್ಕೋತಿಲ್ಲ. ಅವ್ರು ಬರೀ ಒಂದ್ MLA, ಒಂದ್ MP ಆಗಕ್ಕೆ ರಾಜಕೀಯಕ್ಕೆ ಬಂದಿಲ್ಲ. ಅವ್ರು ಬಂದಿಲ್ಲ, MLA ಆಗಿಲ್ಲ, MP ಆಗಿಲ್ಲ. ಅವರು ಬರೀ ಒಂದ್ MLA, ಒಂದ್ MP ಆಗಂಗಿದ್ರೆ ಯಾವಾಗ ಆಗ್ಬೋದಾಗಿತ್ತು ಸ್ವಾಮಿ. ಇಲ್ಲಿ ಯಾವಾಗ ಆಗ್ಬೋದಾಗಿತ್ತು. ಅವ್ರಿಗೆ ಯಾವ ವಿಷನ್ ಇಲ್ಲ. ಅವ್ರಿಗೆ ಇನ್ನೂ ರಾಜಕೀಯ ಬೆಳವಣಿಗೆ ತುಂಬಾ ಇದೆ. ರಾಜಕೀಯದಲ್ಲಿ ಅವ್ರು ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಗ್ತಾರೆ ಸರ್. ಅದು ಸಂಪೂರ್ಣ ನಮ್ಗೆ ನಂಬಿಕೆ ಇದೆ ಸರ್. ವೆಸ್ಟ್ ಬೆಂಗಾಲ್ ಅಲ್ಲಿ ತಗೊಳ್ಳಿ ಸರ್, ಇದೇ ದೀದಿ ನಮ್ಮ ಗೌರವಾನ್ವಿತ ಹೋಮ್ ಮಿನಿಸ್ಟರ್ನ ಯಾರು ಹೋಮ್ ಮಿನಿಸ್ಟರ್ ಅಂದ್ರು, ಹೋಮ್ ಮಿನಿಸ್ಟರ್ ತಾಕತ್ತು ಏನು ಅಂತ ಇಡೀ ಜಗತ್ಗೆ ಗೊತ್ತಾಯ್ತು. ಇವತ್ತು ಈ ದೀದಿ ನಾಟಕವನ್ನು ಸಂಪೂರ್ಣವಾಗಿ ಜನ ನೋಡಿದ್ದಾರೆ. ಅವ್ರು ನಮ್ಮ ಬಕಡೆ ಮಲಗಿಸಿದ್ದಾರೆ. ಇವಾಗ ನೋಡಿ ಹೊಸ ಖ್ಯಾತೆ ತೆಗ್ದವ್ರೆ, ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಅಂದ್ಬಿಟ್ಟು. ಅವಕಾಶ ಇದೆ. ಕಮ್ಯುನಿಸ್ಟ್ ಪಾರ್ಟಿ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ನಿಮಗೆ ವೆಸ್ಟ್ ಬೆಂಗಾಳಲ್ಲಿ ನೀವು 34 ಇಯರ್ಸ್ ಆಡಳಿತ ನಡೆಸ್ತಂಥವ್ರು. ನಿಮ್ಮ ಕಾರ್ಯಕರ್ತರ ಲಾಸ್ಟ್ಗೆ ಭಾರತೀಯ ಜನತಾ ಪಕ್ಷದ ಮುಖ ಮಾಡಕ್ಕೆ ಹೋದ್ರು. ಅಂದರೆ ನಿಮ್ಮ ಸಿದ್ಧಾಂತಗಳಲ್ಲಿ ಒಂದಷ್ಟು ಬದಲಾವಣೆ ಆಗಬೇಕಾಗಿದೆ. ಇವತ್ತಿನ ಜಂಜಿ ಪರವಾಗಿರ್ತಕ್ಕಂಥ ಸಿದ್ಧಾಂತಗಳು ಬೇಕಾ, ಅಥವಾ ನಿಮ್ಮ ಹಳೆ ಕರ್ಮಠ ಸಿದ್ಧಾಂತಗಳು ನಿಮ್ಮನ್ನು ಕೈ ಕೊಡ್ತಿದಾವ? ನೋಡಿ, ಕಮ್ಯುನಿಸ್ಟ್ ಪಾರ್ಟಿ ಯಾವತ್ತೂ ಕೂಡ ಗೆದ್ದಾಗ ಆಕಾಶಕ್ಕೆ ಜಿಗಿಯೋದು, ಸೋತಾಗ ಪಾತಾಳಕ್ಕೆ ಹೋಗ್ತಕ್ಕಂಥ ಪಾರ್ಟಿ ರಾಜಕೀಯ ಪಾರ್ಟಿ ಅಲ್ಲ. ಇದೊಂದು ಜನರ ಪರವಾಗಿರ್ತಕ್ಕಂಥ ಜನಪರ ಚಳುವಳಿ. ಇದು ಯಾವತ್ತೂ ಕೂಡ ತಮಗೆ ಗೊತ್ತಿದೆ, ಕಾಂಗ್ರೆಸ್ ಅವರು BJP ಅವರು ಇಬ್ಬರೂ ಕೂಡ ಇವತ್ತು ಕಮ್ಯುನಿಸ್ಟ್ ಪಕ್ಷಗಳ ಮುಕ್ತವಾಗಿ ಮಾಡಬೇಕು ಅಂತಕ್ಕಂಥ ಹುನ್ನಾರಗಳು ಸ್ವತಂತ್ರೋತ್ತರ ಭಾರತದಿಂದ ಕೂಡ ನಡೆದಿದ್ದಾವೆ. ಇದೇ ಕೇರಳದ ಬಗ್ಗೆ ನೀವು ಪ್ರಶ್ನೆ ಮಾಡಿದ್ರಿ. ಕೇರಳದಲ್ಲಿ 5 ವರ್ಷ ಕಾಂಗ್ರೆಸ್ ಅವ್ರ ಜೊತೆ ನೀವು ಅಲಯನ್ಸ್ ಅಲ್ಲಿ ಇದ್ದೀವಿ. ಇವತ್ತು ಒಂದು ಕತೆ ಹೇಳಕ್ ಬರ್ತಾವ್ರೆ. ಕತೆನ ಕ್ಲಾರಿಫೈ ಮಾಡಬೇಕು. ನೋಡಿ, ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷ ಚುನಾಯಿತ ಕಮ್ಯುನಿಸ್ಟ್ ಸರ್ಕಾರವನ್ನು ವಜಾ ಮಾಡಿರ್ತಕ್ಕಂಥ ಚರಿತ್ರೆ ಇದೆ.
ಅದೇ ಕಾಂಗ್ರೆಸ್ನವ್ರು ವಜಾ ಮಾಡಿರ್ತಕ್ಕಂಥ ಚರಿತ್ರೆ ಇದೆ. ಇವತ್ತಿನ ಸನ್ನಿವೇಶದಲ್ಲಿ ಇಂಡಿಯಾ ಅಂತಕ್ಕಂಥ ಒಂದು ಒಕ್ಕೂಟವನ್ನು ಮಾಡಿಕೊಂಡು ಈ ಸಂವಿಧಾನಕ್ಕೆ ಮಾರಕವಾಗಿರ್ತಕ್ಕಂಥ ಮತೀಯವಾದಿ ಶಕ್ತಿಗಳನ್ನು ಅಧಿಕಾರದಿಂದ ತಡಿಬೇಕು ಅನ್ನೋ ಕಾರಣಕ್ಕೆ ಮಾಡಿದ್ವಿ. ಆದರೆ ಪಂಚರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ ಇಂಡಿಯಾ ಮೈತ್ರಿಕೂಟದ ಏನು ಒಂದು ನಿಲುವಿತ್ತು ಅದು ಸಕಾರಾತ್ಮಕವಾಗಿ ಜಾರಿಯಾಗಿಲ್ಲ ಅಂತಕ್ಕಂಥ ಆಕ್ಷೇಪ ನಮ್ದಿದೆ. ಕೇರಳದಲ್ಲೂ ಕೂಡ ಕಾಂಗ್ರೆಸ್ ಅವರು ಆ ಒಂದು ದಾರಿಯನ್ನು ತಪ್ಪಿರ್ತಕ್ಕಂಥ ಕೆಲಸ ಆಗಿದೆ. ಆದರೆ ಅದೇ ಸಂದರ್ಭದಲ್ಲಿ ಕಮ್ಯುನಿಸ್ಟ್ ಪಕ್ಷಗಳ ಓಟು ಕಡಿಮೆ ಆಗಿಲ್ಲ. ಕಮ್ಯುನಿಸ್ಟ್ ಪಕ್ಷಗಳ ಓಟು ಮತ ಪ್ರಮಾಣದಲ್ಲಿ ಕಡಿಮೆ ಆಗಿಲ್ಲ. ಆದರೆ ಕಮ್ಯುನಿಸ್ಟ್ ಪಕ್ಷ ನಾಳೆ ಪೂರ್ತಿ ನಿಂತು ಪಾರ್ಲಿಮೆಂಟಿಗೆ ಹೋಗಬೇಕು ಅಂತಕ್ಕಂಥ ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಾವು ಗೆಲ್ತೀವಿ. ಆದರೆ ಜನ ಚಳವಳಿಯ ಮೂಲಕ ಅಲ್ಲ, ಆಗ್ಲೇ ಮಾತಾಡ್ತಾ ಕೇಳಿದ್ರಿ ಕಾಂಗ್ರೆಸ್ DMK ಬೆನ್ನಿಗೆ ಚೂರಿ ಹಾಕ್ಬಿಡ್ತು ಅಂತ ಕೇಳಿದ್ರಿ. ಬಿಜೆಪಿ ಏನ್ ಮಾಡ್ತಾ ಇದೆ? ಮತ್ತೊಂದು ಪ್ರಶ್ನೆ ನೀವು ಕೇಳಿದ್ರಿ. ನಾನು ಒಬ್ಬ ನ್ಯೂಟ್ರಲ್ ಆಗಿ ಮಾತಾಡ್ತೀನಿ. ಕಾಂಗ್ರೆಸ್ ಮಾಡಬೇಕಾಗಿದ್ದ ದೀದಿಯನ್ನ ಮನೆ ಕಳಿಸ್ಬೇಕಾಗಿದ್ದು ಕಾಂಗ್ರೆಸ್, ಬಿಜೆಪಿ ಮಾಡಿದೆ. ಬಹಳ ಖುಷಿ ಆಗ್ತಿದೆ ನಮ್ಗೆ. ಆದ್ರೆ ಕರ್ನಾಟಕದಲ್ಲಿ ಮಾಡಿದ ತಪ್ಪನ್ನ ಮತ್ತೆ ಬೆಂಗಾಲಲ್ಲಿ ಮಾಡ್ತಾ ಇದ್ದಾರೆ. ಅಧಿಕಾರ ಕೊಟ್ಟ ಕುದುರೆಯನ್ನು ಏರದವನು ಶೂರನೂ ಅಲ್ಲ ಧೀರನೂ ಅಲ್ಲ ಅಂದಂಗೆ ಅಧಿಕಾರ ಕೊಟ್ಟಿದ್ದಾರೆ ಜನ. ಆ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಮತ್ತೆ ಜನ ನಿಮ್ಗೆ ಒಡೆದು ಮನೆ ಕಳಿಸ್ತಾರೆ, ನೆನ್ಪಿಟ್ಕೊಳ್ಳಿ. ಎಸ್ ಮೇಡಮ್. ವಿಜಯ್ ಅವರು ಸರ್ 2012ರಲ್ಲಿ ನಮ್ಮ ಆಮ್ ಆದ್ಮಿ ಪಾರ್ಟಿ ಜೊತೆ ಸೇರಿಬಿಟ್ಟು ಏನು ಆಂಟಿ ಇಂಡಿಯಾ ಕರಪ್ಷನ್ ಇತ್ತಲ್ಲ ಆ ಮೂಮೆಂಟಲ್ಲಿ ನಮ್ಮ ಜನರ ಜೊತೆ ಸೇರಿದ್ರು ಸರ್. ನಮ್ದೇನು ಕೇಜ್ರಿವಾಲ್ ಇದ್ದಾರೆ, ಅವರ ತತ್ವ ಸಿದ್ಧಾಂತಗಳಿಂದ ಪ್ರಭಾವಿತರಾಗಿ 10 ವರ್ಷದ ಅವರ ಆಡಳಿತ ಶೈಲಿ ನೋಡಿ ಶಿಕ್ಷಣ ಕ್ರಾಂತಿ, ಆರೋಗ್ಯ ಕ್ರಾಂತಿ ಅದನ್ನು ಅವರು ಏನು ತಮಿಳುನಾಡಲ್ಲಿ ಅಳವಡಿಸ್ಕೊಳ್ತೀನಿ ಅಂತ ಜಂಜಿ ಅವರ ಮನಸ್ಸನ್ನು ಒಲಿಸಿ ಇವರು ಮತ ತಗೊಂಡು ಇವತ್ತು ಗೆದ್ದಿದ್ದಾರೆ ಸರ್. ಅವ್ರ ಗೆಲುವು ನಮ್ಮ ಗೆಲುವು ಅಷ್ಟೇ ಸರ್. ಈ ಉಚಿತ ಕೊಡುಗೆಗಳನ್ನ ವಿಜಯರವರು ಕೊಟ್ಟಿದ್ದಾರೆ. ಈಗ ನೀವು ಹೇಳಿದ್ರಿ ನೀವು ಕಾಂಗ್ರೆಸ್ ಫ್ರೀ ಬೀಸ್ ಮಾಡಿದ್ರೆ, ನೀವು ಬಂಗಾಳು ಎಲ್ಲ ಕಡೆ ಘೋಷಣೆ ಮಾಡಿದ್ದೀರಾ, ನಿಮಗೆ ರೈಟ್ಸ್ ಇಲ್ಲ, ಇವ್ರಿಗೂ ರೈಟ್ಸ್ ಇಲ್ಲ, ಆಯ್ತಾ? ನೀವು ಉಚಿತ ಕೊಡುಗೆಗೆ ಮೂಲ ಕೊಡುಗೆದಾರರ ನೀವು, ಆಯ್ತಾ? ಈ ಉಚಿತ ಕೊಡುಗೆಗಳು ಎಲ್ಲೊಂದ್ ಕಡೆ ಸಾಧ್ಯ ಆಗುತ್ತಾ ತಮಿಳ್ನಾಡಲ್ಲಿ? ಸರ್ 100% ಸಾಧ್ಯ ಆಗುತ್ತೆ. ಏನಕ್ಕೆ 2013ರಲ್ಲಿ ಆಮ್ ಆದ್ಮಿ ಪಾರ್ಟಿ ಬರೋವಾಗ ಈ ಉಚಿತವಾಗಿ ನಾವು ಏನೇನು ಹೇಳಿದ್ವಿ ಇದೇ ಪಕ್ಷದವ್ರು ಹೇಳಿದ್ರು, ಟೀಕೆ ಮಾಡಿದ್ರು. ಇದು ಯಾವುದೇ ಕಾರಣಕ್ಕಾಗಲ್ಲ, ಮಾಡಿಕೊಡಲ್ಲ ಅಂತ 10 ವರ್ಷ ಮಾಡಿ ತೋರಿಸಿಕೊಟ್ಟಿದ್ದೀವಿ. ವಿಜಯ್ ಅವರಿಗೆ ಅಭಿನಂದನೆಗಳು. ಇನ್ನೊಂದು ಕಾಂಗ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ತಮಿಳ್ನಾಡಲ್ಲಿ, ನಾವು ಕೋಮವಾದಿ ಶಕ್ತಿಗಳಿಗೆ ದೂರ ಇಕ್ಕಕ್ಕೆ TVK ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಅಂತ. ಯಾವ ಥರ ಕೋಮವಾದಿ ಶಕ್ತಿಗಳಿಗೆ ದೂರ ಇಕ್ಕಕ್ಕೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ? ಕಲ್ಕತ್ತಾದಲ್ಲಿ ಮಮತಾ ಬ್ಯಾನರ್ಜಿ ಅವ್ರು ಸೋಲ್ಸಕ್ಕೆ BJP ಅವ್ರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡ್ತೀರಾ. ಡೆಲ್ಲಿಯಲ್ಲಿ ಬ್ಯಾನರ್ಜಿ ಅವರೇ ಕಾಂಗ್ರೆಸ್ ಅವರು ವಿರುದ್ಧ ಇದ್ದಾರೆ. ಆಮ್ ಆದ್ಮಿ ಪಾರ್ಟಿಗೆ ಸೋಲ್ಸಕ್ಕೆ ಡೆಲ್ಲಿಯಲ್ಲಿ ವಿರುದ್ಧ ಕೆಲಸ ಮಾಡ್ತಾರೆ. ಇವತ್ತು ತಮಿಳ್ನಾಡಲ್ಲಿ ಯಾರೋ ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಕಟ್ಟಿರೋ ಮನೆಯಲ್ಲಿ ಒಂದು ರೂಮಲ್ಲಿ ಮಾಡ್ಕೊಳಕ್ಕೆ ಬಾಯ್ಗೆ ಬಂದಿದ್ದು ಹೇಳ್ತಾ ಇವತ್ತು ರಾಹುಲ್ ಗಾಂಧಿ ಅವರು ಮಮತಾ ಬ್ಯಾನರ್ಜಿನ ಸಪೋರ್ಟ್ ಮಾಡೋರೆ. ಇವತ್ತು ಅಲ್ಲಿ ನಡೀತಾ ಇರ್ತಕ್ಕಂಥ ಅನ್ಯಾಯ ವಿರುದ್ಧ ಇವತ್ತು ಧ್ವನಿ ಎತ್ತಾ ಇದ್ದಾರೆ. ಮೈತ್ರಿಗೆ ಚೂರಿ ಹಾಕಿರೋರು ರಾಹುಲ್ ಗಾಂಧಿ. ಎಲೆಕ್ಷನ್ ದಿನ ರಾಹುಲ್ ಗಾಂಧಿ ಮಮತಾ ಗಾಂಧಿ ವಿರುದ್ಧ ಏನ್ ಮಾತಾಡಿದ್ರು? ಮಮತಾ ಗಾಂಧಿ ಯಾರು ಅದು? ಮಮತಾ ಬ್ಯಾನರ್ಜಿ ವಿರುದ್ಧ ಏನ್ ಮಾತಾಡಿದ್ರು ವಿಡಿಯೋಲಿ? ಮಮತಾ ಸರಿಯಾಗಿ ಸರ್ಕಾರ ನಡೆಸಿಲ್ಲ, ಮಮತಾ ಅತ್ಯಂತ ಭ್ರಷ್ಟಾಚಾರ ಸರ್ಕಾರ ನಡೆಸಿಲ್ಲ ಅಂತ. ಸರಿಯಾಗಿ ನಡೆಸಿದ್ರ? ನಿಮ್ ಪ್ರಕಾರ ಸರಿಯಾಗಿ ನಡೆಸಿದ್ರ? ಅಲ್ಲ, ನಿಮ್ ಪ್ರಕಾರ ನಡೆಸಿಲ್ಲ ಅಂತ ನಮ್ಮನ್ನು ಗೆಲ್ಸಿರೋದು. ನೋಡಿ, ಇವತ್ತು ಬದಲಾವಣೆಯ ಪರವಾಗಿದೆ. ನಮ್ಮ ಪಕ್ಕದ ರಾಷ್ಟ್ರಗಳು ನೇಪಾಳ ಮತ್ತೆ ಬಾಂಗ್ಲಾದೇಶದಲ್ಲಿ ಜೆನ್ಜಿ ಅಂತ ಬದಲಾವಣೆಯಲ್ಲಿ ಕಾಣ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಆಮ್ ಆದ್ಮಿ ಪಾರ್ಟಿ ಸಹ 2011ರಲ್ಲಿ ನಾವೊಂದು ಮೂವ್ಮೆಂಟ್ ಅಗೇನ್ಸ್ಟ್ ಕರಪ್ಷನ್ ಅಂತ ತಗೊಂಡು ಬಂದಿದ್ವಿ. ಹೌದು, ಮೂವ್ಮೆಂಟ್ ಅಗೇನ್ಸ್ಟ್ ಕರಪ್ಷನ್ ಅದು ನಿಮ್ಮ ರಾಜಕೀಯ ಲಾಲಸಿಗೆ ಮಾಡಿದಂತ ಇದು, ಆಯ್ತಾ? ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರೆ ಅಣ್ಣಾ ಹಜಾರೆ ಎಲ್ಲಿದ್ದಾರೆ ಗೊತ್ತಿಲ್ಲ, ಕಿರಣ್ ಬೇಡಿ ಅವರು ಲೆಫ್ಟಿನೆಂಟ್ ಜನರಲ್ ಆದ್ರು, ಆಯ್ತಾ? ಅವೆಲ್ಲ ಬಿಟ್ಬಿಡಿ. ನೀವು ಅದನ್ನ ರಾಜಕೀಯ ಶಕ್ತಿಯಾಗಿ ಬಳಸ್ಕೊಂಡು ಅಧಿಕಾರಕ್ಕಾಗಿ ಬಳಸ್ಕೊಂಡ್ರಿ. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್. ಇವತ್ತು ಅಣ್ಣಾ ಹಜಾರೆ ಎಲ್ಲೋಗಿದ್ದಾರೆ, ಕಿರಣ್ ಬೇಡಿ ಎಲ್ಲೋಗಿದ್ದಾರೆ? ಕಾಂಗ್ರೆಸ್ ತಮಿಳ್ನಾಡಲ್ಲಿ ವಿಜಯ್ಗೆ ಸಾಥ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದಾರಲ್ವಾ? ಅಲ್ಲಲ್ಲ, ವಿಜಯ್ ಕಥೆಯನ್ನು ಯಾರು ಮುಗ್ಸಕ್ಕಾಗೋದಿಲ್ಲ. ಈಗ ತಾನೇ ಶುರು ಆಗಿದೆ. ಆ ಶುರು ಆಗಿರೋ ಆಟ ನೋಡ್ತೀರಾ? ನೋಡಿ, ಅಧಿಕೃತವಾಗಿ 108 ಸ್ಥಾನಗಳನ್ನು ಪಡೆದಿರುವ ಒಂದು ಪಕ್ಷಕ್ಕೆ ವಿಜಯ್ ಕತೆ ಮುಗ್ದೋಯ್ತು ಅಂತ ಹೇಳ್ತಾರಲ್ಲ BJP. ಇವರು ಎಂತ ಸಹಿಸೋದಿಲ್ಲ. ಇವರು ಜನತಾ ನ್ಯಾಯಾಲಯವನ್ನು ಸಹಿಸೋದಿಲ್ಲ. ಇವರು ಹಿಂಬಾಗಲಿಂದ ಬರ್ತಾರೆ. ಇಂಡಿ ಗಠಬಂಧನದಲ್ಲಿ ಕಾಂಗ್ರೆಸ್ ಕೈ ಹಿಡಿದವರೆಲ್ಲ ಅಖಿಲೇಶ್ ಯಾದವ್ ಡಮಾರ್, ಲಾಲು ಪ್ರಸಾದ್ ಯಾದವ್ ಡಮಾರ್, ಉದ್ಧವ್ ಠಾಕ್ರೆ ಡಮಾರ್, ಈ ತರ DMK ಡಮಾರ್, ಈ
ಇವಾಗ ಲಾಸ್ಟಿಗೆ ಇವ್ರು ಹೆಗ್ಲೇರ್ಕೊಂಡು ಪಾಪ ವಿಜಯ್ ಎಲ್ಲ ಲೋಕಲ್ ಬಾಡಿಗಳನ್ನ ತಿಂದಾಕಿದೆ ಬಿಜೆಪಿ ಸರ್ಕಾರ. NDA ಯಾರು ಎಲ್ಲೆಲ್ಲಿ ಅಧಿಕಾರ ಮಾಡೋದಕ್ಕೆ ಬಂದ್ರು, ಮಹಾರಾಷ್ಟ್ರ ಇರ್ಬೋದು, ಗೋವಾ ಇರ್ಬೋದು, ಬಿಹಾರ ಇರ್ಬೋದು, ಕೊನೆಗೆ ಕರ್ನಾಟಕ JDS ಬಂದಿದ್ದಾರೆ. ಅಂದ್ರೆ ಇಡೀ ದೇಶದಲ್ಲಿ ಅಧಿಕಾರಕ್ಕೆ ಬಂದಂತ ಬಿಜೆಪಿ ಎಲ್ಲಾರ್ಗು ಬೆನ್ನಿಗೆ ಚೂರಿ ಹಾಕ್ಬಿಟ್ಟು ಇವಾಗ ಅವರೇ ಅಧಿಕಾರಕ್ಕೆ ಬಂದಿದ್ದಾರೆ. ಓಕೆ, ಹಾಗಾಗಿ ಬಿಜೆಪಿ ಒಂದು ಚೂರಿ ಹಾಕುವಂತ ಪಕ್ಷ. ಹಾಗಾಗಿ ಯಾವ ಚೂರಿ ಹಾಕ್ತಾರೆ ಯಾರು ಅಂತ ಹೇಳ್ಬಿಟ್ಟು DMK ಅಣ್ಣ ದೊರೆ ಹತ್ರ ಹೋಗ್ ಕೇಳಿದ್ರೆ ಅಣ್ಣಾದವ್ರ ಯಾರ್ರೀ ಅಣ್ಣ ದೊರೆ ಎಷ್ಟೇ ಸ್ಟೇಟ್ಮೆಂಟ್ ಮಾಡಿರ್ತಕ್ಕಂಥದ್ದು. ಅವ್ರ DMP ಪಕ್ಷದ ನಾಯಕ. ಬಿಜೆಪಿ ಹೇಳಿಲ್ಲ, ಬೇರೆ ಪಕ್ಷ ಹೇಳಿಲ್ಲ, ಹೇಳಿದ್ದು DMK ಜೊತೆ ಮೈತ್ರಿ ಮಾಡ್ಕೊಂಡಿದ್ರಲ್ಲ ಆ ಪಕ್ಷದ ನಾಯಕರು. ಕಾಂಗ್ರೆಸ್ ನಂಬಿದ್ರೆ ಎಲ್ಲ ಅಧೋಗತಿ ಅಂತ ಹೇಳ್ಬಿಟ್ಟು ಈ ದೇಶದಲ್ಲಿ ಮುಂದಿನ ದಿನದಲ್ಲೇ ಕಾಂಗ್ರೆಸ್ಸಿನ ದೂರ ಹೋಗ್ತಾರೆ. ಸರ್ ಈಗ ಇವ್ರು ಇಷ್ಟೊಂದು ಬಾಯಿ ಬಡ್ಕೊತಿದಾರಲ್ಲ ಸರ್, ಶಿವರಾಜ್ ಚೌಹಾಣ್ ಅವ್ರನ್ನ ಏನ್ ಮಾಡಿದ್ರು, ವಸುಂಧರಾ ರಾಜನ ಸರ್ ಅಸ್ಸಾಂಗೆ ಬರೋಣ ಸರ್, ಹೇಮಂತ್ ಬಿಸ್ವಾ ಶರ್ಮನ ಮುಖ್ಯಮಂತ್ರಿ ಮಾಡ್ತಾರ ಕೇಳಿ ಸರ್. ಅವರು ಈಗ ಕರ್ಕೊಂಡೋಗಿದಾರಲ್ಲ ಅವ್ರನ್ನ ಬರ್ಬಾದ್ ಮಾಡ್ತಾರ ಇಲ್ವಾ? ಎಷ್ಟ್ ಜನ ಇದೇ ರೀತಿ ಪ್ರಾದೇಶಿಕ ಪಕ್ಷಗಳು ಸರ್ ಬಿಜೆಪಿ ಪ್ರದೇಶಗಳನ್ನ ಗೊತ್ತಿರಬೇಕು. ಜಮ್ಮು ಕಾಶ್ಮೀರಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಕಂಪೇರ್ ಮಾಡಿದ್ರೆ IAS ಹಿಂದೂ ಟೆಂಪಲ್ ಇರೋದು, ಹಿಂದೂ ಜನ ಇರೋದು ತಮಿಳುನಾಡು ಕೇರಳದಲ್ಲಿ ಮಾತ್ರ. ಅಲ್ಲಿ ಒಂದೇ ಔಷಧಿ ತಗೊಂಡಿದ್ದಾರೆ. ಇವರು ಎಷ್ಟು ಹಿಂದುತ್ವ ಎಷ್ಟು ವರ್ಕೌಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಜನಕ್ಕೆ. ಇವರಲ್ಲಿ ಖಾತೆ ತೆಗಿತಾ ಇಲ್ಲ ಇವತ್ತು. ಇವರು ಬೇರೆ ಬುಳಿಯ ಗಿರಾಕಿಗಳು ಅಂತ ಹೇಳ್ಬಿಟ್ಟು ಜನಕ್ಕೆ ಗೊತ್ತಾಗಿದೆ. ಸೌತ್ ಇಂಡಿಯಾದಲ್ಲಿ ಬಿಜೆಪಿ ಮುಕ್ತ ಬಿಜೆಪಿ ಆಗಿದೆ. ಸೌತ್ ಇಂಡಿಯಾದಲ್ಲಿ ಇದು ಬಿಜೆಪಿ ಗೊತ್ತಿರ್ಬೇಕಾಗಿದೆ ಸರ್. ಈಗ ನಮ್ಮ BJP ಸಹೋದರರು ಹೇಳ್ತಾ ಇದ್ದಾರೆ ನಮ್ಮ ಯಾರಿಗೂ ಆಗ್ತಿರೋ ಅಂಥ ವಿಷಯನೇ ಗೊತ್ತಿಲ್ಲ ಅಂತ. ದಯವಿಟ್ಟು ಅವ್ರಿಗೆ ನಾನು ವಿನಂತಿ ಮಾಡ್ತೀನಿ, ಸುಪ್ರೀಂ ಕೋರ್ಟ್ಗೆ ಮತ್ತು ಹೈಕೋರ್ಟ್ಗೆ ಅವರು ಏನಾಗ್ತಿದೆ ಅಂತ ಅವ್ರ ವಿಚಾರ ತಿಳಿಸ್ಬೇಕು. ಯಾಕಂದರೆ ಈಗ ತಡೆ ಆಗ್ತಿರೋದು ಅವರಿಂದ ಅಂತ ಹೇಳ್ತಿದಾರಲ್ಲ. ಇನ್ನೊಂದು ವಿಷಯ, ಈಗ ಅಸ್ಸಾಮಲ್ಲಿ ಎಲೆಕ್ಷನ್ ಆಯಿತು, ವೆಸ್ಟ್ ಬೆಂಗಾಲಲ್ಲಿ ಎಲೆಕ್ಷನ್ ಆಯಿತು, ಬಂದಿದ್ದೀವಿ ಅಂತಾರೆ. ವೆಸ್ಟ್ ಬೆಂಗಾಲಲ್ಲಿ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಸರ್. 91 ಲಕ್ಷ ಮತಗಳನ್ನ ಡಿಲೀಟ್ ಮಾಡಿದ್ದಾರೆ SIR ಅಡಿಯಲ್ಲಿ. ಆ 91 ಲಕ್ಷ ಮತಗಳು ಅದೇ ಈ ಮಮತಾ ಬ್ಯಾನರ್ಜಿಗೆ ಬಂದಿದ್ದಿದ್ರೆ ಇವ್ರು ಎಲ್ಲಿರ್ತಿದ್ರು? ಅಲ್ಲಿ ಇವ್ರು ಇರ್ತಿದ್ರ? ಅದು ಬಿಡಿ. ಅಸ್ಸಾಮಲ್ಲಿ ಈಗ ಮುಖ್ಯಮಂತ್ರಿ ಯಾರಿದ್ರು ಅವ್ರ ಹೆಂಡತಿ ಹೆಸರಲ್ಲಿ 3 ಪಾಸ್ಪೋರ್ಟ್ ಇದೆ. 52 ಲಕ್ಷ ಕೋಟಿ ಶೆಲ್ ಕಂಪನಿ ಇದೆ ಅಮೆರಿಕಾದಲ್ಲಿ. ಅದ್ರ ಬಗ್ಗೆ ಮಾತಾಡ್ತಾರ ಇವರು? ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಇವ್ರಿಗೆ? ಅದೆಲ್ಲ ಗೊತ್ತಿಲ್ಲ. ಬರೀ ಏನಂದ್ರೆ 52 ಲಕ್ಷ ಕೋಟಿ ಎಲ್ಲ ಇಲ್ಲ ಮೇಡಮ್. ಎಲ್ಲ ಒಂದ್ ಕಡೆ ತಮಿಳ್ನಾಡು ಎಲೆಕ್ಷನ್ ನೋಡಿದ್ರೆ ಕಾಂಗ್ರೆಸ್, ADMK, DMK, BJP ಯೂತ್ಸು ಹೊಸ ಮುಖಗಳು ಹೊಸ ಪಕ್ಷಗಳ ಹತ್ರ ಹೊರಳ್ತಿದ್ದಾರೆ ಅನ್ಸಲ್ವಾ? ಸರ್ ಯೂತ್ ಚೇಂಜ್ ಕೇಳಿದೆ, ಅವರು ವೋಟ್ ಮಾಡಿದ್ದಾರೆ, ಜನರ ಮ್ಯಾಂಡೇಟ್ ಬಂದಿದೆ, ವಿಜಯ್ ಗೆದ್ದಿದ್ದಾರೆ. ಆದರೆ ಇವಾಗ ಕಾಂಗ್ರೆಸ್ ಇಸ್ ಟೆಲ್ಲಿಂಗ್ ವಿಲ್ ಅಲಯನ್ಸ್ ಟು ದ ಪಾರ್ಟಿ ಹೂ ಇಸ್ ಸೆಕ್ಯುಲರ್. ಆಮೇಲೆ ದೇ ಆರ್ ಸೆಕ್ಯುಲರ್ ಇದ್ದಾರೆ, ಯಾರಿದ್ದಾರೆ, ಯಾವ ಪಾರ್ಟಿ ಯಾವುದು ಡಿವೈಸಿವ್ ಅಂತಂದ್ರೆ ರಿಲಿಜಿಯನ್ ಬೇಸ್ಡ್ ಪಾರ್ಟಿ ಯಾರಿಲ್ಲ ಅವ್ರ ಜೊತೆ ಕಾಂಗ್ರೆಸ್ ಅಲಯನ್ಸ್ ಆಗೇ ಆಗುತ್ತೆ ಅಂತ ಹೇಳಿರೋದು. ಶರವಣ್ಣ ಅವರೇ, ಈಗ ಸ್ಟಾಲಿನ್ ಕೈ ಕೊಟ್ಬಿಟ್ರಿ ಕೊನೆಗೂ. ನಾವು ಇವಾಗ್ಲೂ ನಾವು ಜೊತೆಗೆ ಇದೀವಿ, ಕೈ ಕೊಟ್ಟಿವಿ ಅಂತ ಯಾರು ಹೇಳಿದ್ದು? ನಾ ಅದನ್ನೇ ಹೇಳಿದ್ದು. ಆ ಹೇಳದಂತ ಮುಟ್ಟಾಳ ಯಾರು ಅಂತ ಪ್ರೂವ್ ಮಾಡಿ ಆಮೇಲೆ ನಾವು ಮಾತಾಡ್ತೀವಿ ಸರ್. ಇವಾಗ ಇವ್ರು ಹೇಳ್ತಾ ಇದ್ರಲ್ಲ, ಇವತ್ತು ಇಡೀ ಇಂಡಿಯಾದಲ್ಲಿ BJP ಇಷ್ಟು ಕಡೆ ಇದೆ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಕಮಿಷನರ್ನ ಬಳಕೆ ಮಾಡ್ತೀರಾ, ಇನ್ಕಮ್ ಟ್ಯಾಕ್ಸ್ ನ ಬಳಕೆ ಮಾಡ್ತೀರಾ, ED ನ ಬಳಕೆ ಮಾಡ್ತೀರಾ, ಇವಾಗ ಗವರ್ನರ್ನ ಬಳಕೆ ಮಾಡ್ತೀರಾ. ನೋಡಿದ್ರ ಸುಖ ಸುಮ್ನೆ ಆರೋಪ ಮಾಡಬಾರ್ದು ಕಾಂಗ್ರೆಸ್ನವರು. ಯಾಕೆಂದ್ರೆ ಸುಖ ಸುಮ್ನೆ ಆರೋಪ ಮಾಡ್ತಿದ್ದೀರಾ? ಇಡೀ ದೇಶಕ್ಕೆ ಗೊತ್ತಿದೆ ಇವತ್ತು ಏನ್ ನಡೀತಾ ಇದೆ ಅಂತ. ಅಲ್ಲ ರೀ, ಇದೇ ಯಡಿಯೂರಪ್ಪನ್ಗೆ ನೀವು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವತ್ತು ಅಷ್ಟೆಲ್ಲ ಮಾತಾಡಿದ್ರಲ್ರಿ. ಇವತ್ತು ಅದೇ ಪ್ರಕಾರ ತಾನೇ ಗವರ್ನರ್ ಕೇಳ್ತಾ ಇದೀವಿ ನಾವು, ಕೊಡಿ. 15 ರಾಜ್ಯಗಳು 15 ಬಾರಿ NDA ಏನು ಮೈತ್ರಿಕೂಟಗಳು ಅಧಿಕಾರವನ್ನ ಮಾಡಿದ್ದಾವೆ. ಗವರ್ನರ್ ಕರೆದ್ಬಿಟ್ಟು ಎಲ್ಲೂ ಮೆಜಾರಿಟಿ ಇರಲಿಲ್ಲ. ವಾಜಪೇಯಿ ಅವರು 1996ರಲ್ಲಿ ಅವ್ರಿಗೆ ಮೆಜಾರಿಟಿ ಇರಲಿಲ್ಲ. ಶಂಕರ್ ದಯಾಳ್ ಶರ್ಮಾ ಅವರು ಅವಕಾಶ ಕೊಟ್ಟರು. ಅಂದ್ರೆ BJP ಅವರು ಏನ್ ಮಾಡ್ತಾರೆ, ಹಿಂಬಾಗಿಲಿಂದ ಸೆಲೆಕ್ಟೆಡ್ ಸರ್ಕಾರ. ಇಲ್ಲೂ ಕೂಡ TVK ವಿಜಯರವರ 108 ಸ್ಥಾನಗಳನ್ನು ತೆಗೆದುಕೊಂಡ್ರೆ ನಿಮಗೆ ಸಹಿಸಕ್ ಆಗ್ತಿಲ್ವ? ಎಲ್ಲ ಒಂದ್ ಕಡೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಮ ಮಹಾರಾಷ್ಟ್ರದಲ್ಲಿ ಒಂದು ಕಾನೂನು, ದೆಹಲಿಯಲ್ಲಿ ಒಂದು ಕಾನೂನು, BJP ಅಧಿಕಾರಕ್ಕೆ ಬರುವಾಗ ಒಂದು ಕಾನೂನು, ಬೇರೆಯವರು ಬಂದಾಗ ಇನ್ನೊಂದು ಕಾನೂನು ಮಾಡೋ ಮುಖಾಂತರ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅಣಕ ಆಡ್ತಿದ್ದೀರಾ ಸರ್. TVKಗೆ ಜನರಲ್ ಮ್ಯಾಂಡೇಟ್ ಕೊಟ್ಟಿರೋದ್ರಲ್ಲಿ ನಮ್ಗೆ ಏನು ಹೊಟ್ಟೆವ್ರು ಇಲ್ಲ. ಈಗ ಒಂದು ಮೇನ್ ವಿಷಯ ಸರ್, ಗವರ್ನರ್ ಬಂದು BJP ಗವರ್ನರ್, ಬಟ್ ಅಲ್ಲಿ ಯಾವ್ದಾದ್ರು BJP ಅವರು ಒಂದು ನಿಮಿಷ ಕರೆಕ್ಟ್ ಮಾಡ್ಕೊಳ್ತೀನಿ. ಗವರ್ನರು
ಸರ್ ಈಗ ನಿಜ ಮನ್ಸಲ್ಲಿರುತ್ತೆ, ಅದು ಈಚೆ ಬಂದಿದೆ. ಇವಾಗ ಅವಾಗ ಹೇಳ್ತಾ ಇದ್ರು ಸರ್, ನಾವು ಮೋದಿ ಅವರ ಅಧಿಕಾರದ ಬಂದ ಮೇಲೆ ಪ್ರಾದೇಶಿಕ ಪಕ್ಷಗಳು ಎಷ್ಟು ರಾಜ್ಯದಲ್ಲಿ ಡಮಾರ್ ಆಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಇದ್ದಂತ ಏಕೈಕ ಪಕ್ಷವಾದಂತ JDS ನ ಡಮಾರ್ ಮಾಡಿದಂತವ್ರು ಇದೇ ಬಿಜೆಪಿ ಅವರು. ಮಹಾರಾಷ್ಟ್ರದಲ್ಲಿ JDS ಡಮಾರ್ ಆಗಿಲ್ಲ, ಅಲಯನ್ಸ್ ಆಗಿದ್ದಾರೆ. ಪ್ಲೀಸ್ ಸರ್ ಅದು ನೀವ್ ಹೆಂಗ್ ಡಿಸೈಡ್ ಮಾಡ್ತೀರಾ? ಯಾವತ್ತು RSS ಚಡ್ಡಿ ಹಾಕೊಂಡಿರೋರ್ ಜೊತೆ JDS ಹೋಯ್ತು ಅವತ್ತೇ ಆ ಪಕ್ಷ ಅವ್ರ ಸಿದ್ಧಾಂತ. ಈಗ ನೀವು ಮೊನ್ನೆ DMK ಅಂತಿದ್ರೆ, ಇವತ್ತು TVK ಅಂತಿಲ್ವಾ? ಆಯ್ತಾ? ಮೊನ್ನೆ ದೀದಿ ಅಂತಿದ್ರ, ಆಯ್ತಾ? ಇವತ್ತು ಅದೇ ದೀದಿ ಜೊತೆ ನಿಮ್ಗೆ ಮುಷ್ಕಿಲ್ ಆಗಿಲ್ವಾ? ಆಮ್ ಆದ್ಮಿ ಪಾರ್ಟಿ ಅಂತಿದ್ರೆ, ಕೇಜ್ರಿವಾಲ್ ಅಂತಿದ್ರೆ, ಆಯ್ತಾ? ನಿಮ್ಗೂ ಅವ್ರಿಗೂ ಈಗ ಮುಷ್ಕಿಲ್ ಆಗಿಲ್ವಾ? ಸರ್ ಈಗ ನಾವು ದೀದಿ ಅವ್ರ ಬಿಟ್ಟಿಲ್ಲ ಸರ್. ರಾಷ್ಟ್ರ ಮಟ್ಟದ ಅಲಯನ್ಸೇ ಬೇರೆ, ರಾಜ್ಯ ಮಟ್ಟದ ಅಲಯನ್ಸೇ ಬೇರೆ. ಹಾಗಾಗಿ ನಾವು ಏನು ವಿಷಯ ಕೇಳಿಸ್ಕೊಳ್ಳಿ, ಇಂಡಿಯಾ ಮೈತ್ರಿಕೂಟದಲ್ಲಿ ಬಿಜೆಪಿ ಯಾವ ಅಲಯನ್ಸು ಇಲ್ಲ ಕಾಂಗ್ರೆಸ್ ಜೊತೆಲಿ, ಸುಳ್ಳು ಹೇಳ್ತಿರೋದು ಕಾಂಗ್ರೆಸ್. ನೋ ಆಮ್ ಆದ್ಮಿ ಪಕ್ಷದ ನಾವು ಇಂಡಿಯಾ ಮೈತ್ರಿಕೂಟದ ಪಾರ್ಲಿಮೆಂಟ್ ಎಲೆಕ್ಷನ್ ಜೊತೆ ಇದ್ವಿ. ಯಾರ ಜೊತೆನೂ ಕಾಂಗ್ರೆಸ್ ಅವ್ರು ಹೊಂದಾಣಿಕೆ ಇಲ್ವೇ ಇಲ್ಲ. ವೆಸ್ಟ್ ಬೆಂಗಾಲಲ್ಲಿ 11 ಕೇಸ್ಗಳು 1100 ಕೇಸ್ಗಳು ಆಲ್ರೆಡಿ ನೀವು ಹೋಗಿ ಚೆಕ್ ಮಾಡ್ರಿ. 1100 ಅಂದ್ರೆ ಅಕ್ಕದಲ್ಲಿ ಕೇಸ್ಗಳಿದ್ದು ಒಬ್ಬ ಮತದಾರನಿಗೆ ಮತದಾನದ ಅವಕಾಶ ಕೊಡದೆ ನೀವು ಗೆದ್ದಿರಿ ಅಂದ್ರೆ ಅವ್ನು ಓಟ್ ಕನ್ಸಿಡರ್ ಆಗ್ಬೇಕಾಯ್ತು. ಈ ದೇಶದ ಪ್ರಜೆ ಏನು ಹೋಗೋದು ಅಣ್ಣ ಹೇಳೋದು ಕೇಳು. ಒಬ್ಬ ಪ್ರಜೆ ನಿಮ್ಮ ಓಟ್ ಇಲ್ಲ ಅಂದ್ರೆ ನಿಮಗೆ ಅಂತ ನನಗೆ ಹಕ್ಕೈತೆ ನಾವು ಸಾಧಿಸಬೇಕು. ಕಾಂಗ್ರೆಸ್ ಅವ್ರು ಗೆದ್ದಿರೋದೆಲ್ಲ ಬೋಗಸ್ ಹೋಟೆಲ್ಲೇ. ಪಶ್ಚಿಮ ಬಂಗಾಳ ಗೆದ್ದಿರೋದು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಗೆದ್ದಿದೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲಿ ಮತ ಪಡ್ಕೊಬೇಕು. ಆದ್ರೆ ಮತವನ್ನ ಇವತ್ತು ಕೊಂಡ್ಕೊಳ್ತಕ್ಕಂತ ಮತದ ಲೂಟಿ ಮಾಡ್ತಕ್ಕಂತ ಕೆಲಸ ಆಗ್ತಾ ಇದೆ. ಇವತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರನು ಕೂಡ ಸ್ಪಷ್ಟ ಬಹುಮತದೊಂದಿಗೆ ಕೇಂದ್ರದಲ್ಲಿ ಕೂತಿಲ್ಲ. ನಿತೀಶ್ ನಾಯ್ಡು ಅವರ ಒಂದು ಊರುಗಳಲ್ಲೇ ಇವತ್ತು ನಿಂತಿರ್ತಕ್ಕಂಥ ಸರ್ಕಾರ ಸಿಂಗಲ್ ಮೆಜಾರಿಟಿ ಗೌರ್ಮೆಂಟ್. ನಿಮ್ದು ಕೂಡ ಸಿಂಗಲ್ ಮೆಜಾರಿಟಿ ಗೌರ್ಮೆಂಟ್ ಅಲ್ಲ. ನೋಡಿ ಸರ್, ಬಂಗಾಳದಲ್ಲಿ ಇವತ್ತು ನಾನು ಹೇಳ್ತೇನೆ, ಅವ್ರು ಹೇಳಿದ್ರಲ್ಲ ನೀವು ಅಲಯನ್ಸ್ ಅಲ್ಲಿ ಇದ್ದೀರಿ ಅಂತ ಹೇಳ್ತಾರೆ. ಸರ್ ಅಲಯನ್ಸ್ ಯಾವ ಪಕ್ಷ ಮಾಡ್ಕೊಳ್ಳಿ, ಆದ್ರೆ ಇವತ್ತು ಅಲಯನ್ಸ್ ಅಂತ ಹೇಳ್ಬಿಟ್ಟು ಇವತ್ತು ಕಾಂಗ್ರೆಸ್ ಅಂದ್ರೆ ನವಗ್ರಹ ಪಕ್ಷ ಅಂತ ಆಗ್ಬಿಟ್ಟೈತೆ. ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರು ಅದು ಸರ್ವನಾಶ ಆಗ್ತಾ ಇದೆ. ಕಾಂಗ್ರೆಸ್ ಜೊತೆ ಇದು ಯಾರ ಜೊತೆ ಸೇರ್ಕೊಂಡ್ರು ಸರ್ವನಾಶ ಮಾಡ್ತಿರೋರು ನೀವು. ಕುಮಾರಸ್ವಾಮಿನ ಸರ್ವನಾಶ ಮಾಡಿದ್ರೆ ನೆಕ್ಸ್ಟ್ ಚಂದ್ರಬಾಬು ನಾಯ್ಡುನ ಸರ್ವನಾಶ ಮಾಡ್ತಿದ್ದೀರಾ. ಈಗ ಹುಟ್ಟಂತ ವಿಜಯನ ಕೂಡ ನೀವು ತಡ್ಕೊಳಕ್ಕಾಗದೆ ಸರ್ವನಾಶ ಮಾಡಕ್ ಹೊರಟಿರೋರು ನೀವು. ನಮ್ಮ ಕರ್ನಾಟಕ ಬಿಜೆಪಿ ಅವ್ರು ಅಲಯನ್ಸ್ ಮಾಡ್ಕೊಂಡಿರೋದು ಯಾರ ಜೊತೆ ಗೊತ್ತಾ? ED, CBI, IT, ನಿಮ್ಮ ಪೊಲೀಸು, CRPF, ಗವರ್ನರ್ ಇವ್ರ ಜೊತೆಲೆಲ್ಲ ಅಲಯನ್ಸ್ ಮಾಡ್ಕೊಂಡು ಸಮಾಜವಾದದ ಹೆಸರಿನಲ್ಲಿ ಬಂದಿರತಕ್ಕಂತ ಎರಡೂ ಪಕ್ಷಗಳು ಮಜವಾದಿಗಳಾಗಿ ಬದಲಾವಣೆಗೊಂಡಿರೋದ್ರಿಂದ ಜನ ಇವತ್ತು ಬದಲಾವಣೆ ಬಯಸ್ತಾ ಇದೆ. ಮೊದಲು ಆಮ್ ಆದ್ಮಿ ಪಾರ್ಟಿ ಬದಲಾವಣೆ ಬಯಸ್ತು. ಇವತ್ತು ವಿಜಯ್ ಅಂತ ತಮಿಳುನಾಡಲ್ಲಿ ವಿಜಯ್ ಬಂದಿದ್ದಾರೆ. ವಿಜಯ್ ಒಂದೇ ₹1 ಯಾರಿಗೂ ಸಹ ಮತದಾನದ ಆಮಿಷ ತೋರಿಸಿದೆ. ಇವತ್ತು 108 ಸ್ಥಾನ ಗೆದ್ದಿದ್ದಾರೆ ಅಂದ್ರೆ ಅದೊಂದು ಶ್ಲಾಘನೀಯ. ಜನರು ಬದಲಾವಣೆ ಬಯಸ್ತಾ ಇದ್ದಾರೆ. ಜನಸಿಗಳು ಬದಲಾವಣೆ ಬಯಸ್ತಾ ಇದ್ದಾರೆ. ನವಯುವಕರು ಬದಲಾವಣೆ ಬಯಸ್ತಾರೆ. ಇದು ಆಮ್ ಆದ್ಮಿ ಪಾರ್ಟಿಯ ಮೂಲಕ ಒಂದು ನಾಂದಿ ಆಡಿರ್ತಕ್ಕಂಥದ್ದು. ಸರ್, ಇವತ್ತು ನಾವು ನೇಪಾಳಲ್ಲಿ ನೋಡಿದ್ರಿ, ಯುವಕರಿಗೆ ಒಂದು ಅವಕಾಶ ಕೊಟ್ರು. ಅದೇ ರೀತಿ ಇವತ್ತು ತಮಿಳುನಾಡಲ್ಲೂ ಯುವಕರು ಒಂದು ಹೊಸ ಪಕ್ಷಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಏನಂದ್ರೆ ಯುವಕರು ಬಿಜೆಪಿ ಹಾಗೂ ಕಾಂಗ್ರೆಸ್ ಅವರು 75 ವರ್ಷದಿಂದ ಏನ್ ಚಳ್ಳೆಯನ್ನು ತಿನ್ನಿಸ್ತಾ ಇದ್ರು ಅದಕ್ಕೆ ನಾಂದಿ ಆಡೋದಕ್ಕೆ ಯುವಕರು ಬಂದಿದ್ದಾರೆ. ದಯವಿಟ್ಟು ಇನ್ಮೇಲಾದ್ರೂ ಭ್ರಷ್ಟಾಚಾರನ ತೊಲಗಿಸಿ. ವಿಜಯರವರು ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದ್ರು, ನಿರುದ್ಯೋಗದ ಬಗ್ಗೆ ಧ್ವನಿ ಎತ್ತಿದ್ರು, ಮತ್ತು ಜಾತ್ಯತೀತ ವ್ಯವಸ್ಥೆ ಬಗ್ಗೆ ಧ್ವನಿ ಎತ್ತಿದ್ರು, ಯುವಕರ ಬಗ್ಗೆ ಮಾತಾಡಿದ್ರು, ಯುವತಿಯರ ಬಗ್ಗೆ ಮಾತಾಡಿದ್ರು, ಮಹಿಳೆಯರ ಬಗ್ಗೆ ಮಾಡಿದ್ರು. ಅಟ್ ದ ಸೇಮ್ ಟೈಮ್ ಅವ್ರಿಗೊಂದು ಅನುಮಾನ ಇತ್ತು, ಕೆಲವೊಂದ್ ಕಡೆ ಮತ ಬೀಳುತ್ತಿಲ್ಲ ಅಂತೇಳಿ ಅವರು ಕೂಡ ಉಚಿತ ಕೊಡುಗೆಗಳ ಬಗ್ಗೆ ಅನೇಕ ಭರವಸೆಗಳನ್ನು ಕೂಡ ಕೊಟ್ಟರು. ಆದ್ರೆ ದೇಶಾದ್ಯಂತ ಒಂದು ಸಂದೇಶ ರವಾನೆ ಆಗ್ತಿರ್ತಕ್ಕಂಥದ್ದು, ತಮಿಳುನಾಡಿನ ವಿಜಯರವರ ಪಕ್ಷದ ನಾಗಲೋಟವನ್ನು ಗಮನಿಸಿದ್ರೆ ದೇಶಾದ್ಯಂತ ಎಲ್ಲ ಒಂದ್ ಕಡೆ ಭ್ರಷ್ಟಾಚಾರವಿಲ್ಲದ ನ್ಯಾಯಸಮ್ಮತ ಚುನಾವಣೆ ಆದರೆ ಹೊಸ ಪಕ್ಷಗಳು, ಹೊಸ ಮುಖಗಳು, ಹೊಸ ಭರವಸೆಗಳನ್ನ ಯುವಕರು ನೋಡ್ತಾ ಇದ್ದಾರೆ. ಜನಜಿಗಳು ಹೊಸ ಮುಖಗಳನ್ನು ನೋಡ್ತಿದ್ದಾರೆ, ಹೊಸ ನಾಯಕರು ನೋಡ್ತಿದ್ದಾರೆ ಅಂತ ಇದೊಂದು ಸ್ಪಷ್ಟವಾದ ಉದಾಹರಣೆ ಅಲ್ವಾ ಸರ್? ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ಹಾಗೂ ಕಮ್ಯುನಿಸ್ಟ್ ಪಾರ್ಟಿಗಳಿಗೆ, ಇಲ್ಲಿ ಬೇರೂರು ಕಡಿತಕ್ಕಂಥ ಅನೇಕ ಪಾರ್ಟಿಗಳಿಗೆ ಒಂದು ಸಂದೇಶ ಅಲ್ವಾ ಇದು? ಯಾಕಂತಂದ್ರೆ ಈ ದೇಶದ ಜನಜಿಗಳು, ಯುವಕರು, ಯುವತಿಯರು ಅನೇಕ ಪಕ್ಷಗಳು ನೋಡಿದರೆ, ಅವರ ಭರವಸೆಗಳನ್ನು ನೋಡಿದ್ದಾರೆ, ನ್ಯಾಯಸಮ್ಮತವಲ್ಲದ ಚುನಾವಣೆಗಳನ್ನು ನೋಡಿದ್ದಾರೆ, ಭ್ರಷ್ಟಾಚಾರ ನೋಡಿದ್ದಾರೆ. ಹಾಗಾಗಿ ಎಲ್ಲೊಂದು ಕಡೆ ಈ ದೇಶದ ಯುವಕರು ನ್ಯಾಯಸಮ್ಮತ ಚುನಾವಣೆ ಈ ದೇಶದಲ್ಲಿ ನಡೆದರೆ ಈ ದೇಶದ ಜನಜಿ ಹೊಸ ಮುಖಗಳು, ಹೊಸ ಭರವಸೆಗಳು, ಹೊಸ ನಾಯಕತ್ವವನ್ನು ಹುಡುಕಾಡ್ತಲ್ಲಿ ಇದ್ದಾರೆ ಅನ್ನೋಕ್ಕೆ ಇದು ಸ್ಪಷ್ಟವಾದ ಉದಾಹರಣೆ ಅಲ್ವಾ? ಹೌದು ಸರ್, 100% ನೋಡಿ. ಇವತ್ತು ಏನು ನಾವು ತಮಿಳುನಾಡಲ್ಲಿ ಯಾವುದೇ ಒಂದು ರಾಜಕೀಯ ಹಿನ್ನೆಲೆ ಇಲ್ಲದೆ
ಯಾವುದೇ ಒಂದು ದುಡ್ಡಿನ ಒಂದು ಇದಿಲ್ಲದೆ ಈ ಮೊದಲು ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದಂತ ಒಂದು ಸಾಮಾನ್ಯ ನಟನಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತಿನ ದಿವಸ ರಾಜ್ಯ ಇದು ಗೆದ್ದಿದ್ದಾರೆ ಅಂದ್ರೆ ಇವತ್ತು ಇರೋ ಜೆನ್ಸಿ ಒಂದು ಚೇಂಜ್ ನ ಬಯಸಿದೆ. ಯಾವುದೇ ರಾಜಕೀಯ ಪಕ್ಷಗಳು ಇವತ್ತು ಏನು ಬಿಜೆಪಿ ಅವರು ದೇಶದಲ್ಲಿ ಕೋಮುವಾದ ಅಂತ ಬಿತ್ತುತ್ತಾ ಇದ್ದಾರೆ. ಸೊ ಇವರಿಂದ ಬೇಸತ್ತು ಹೋಗಿ ಇವತ್ತಿನ ದಿವಸ ಟಿವಿಕೆ ಪಕ್ಷವನ್ನ ಇವತ್ತು ಏನಾದ್ರೂ ನಿಜವಾಗ್ಲೂ ಸಂದೇಶ ಇವತ್ತು ಬಿಜೆಪಿ ಅವರು ಕೊಟ್ಟಿದ್ದಾರೆ ಅಂದ್ರೆ ಕೇರಳ ತಮಿಳುನಾಡು ಡೋಂಗಿ ಹಿಂದುತ್ವ ಇಲ್ಲಿ ನಡೆಯಲ್ಲ ಅಂತಕ್ಕಂಥ ಮಾತನ್ನು ಮಾತ್ರ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸರ್ ಬಿಜೆಪಿ ಅವರು ಇವಾಗ ವೆಸ್ಟ್ ಬೆಂಗಾಲ್ ಅಲ್ಲಿ ಯೂತ್ಗೆ ಏನ್ ಮಾಡ್ತಾರೆ ಅಂತ ಕೇಳಿ ಸರ್. ಜಾಬ್ಸ್ ಕ್ರಿಯೇಟ್ ಮಾಡ್ತಾರಾ ಅವರು? ಪ್ರಜಾಪ್ರಭುತ್ವದಲ್ಲಿ ಜನಾದೇಶವನ್ನು ಒಪ್ಕೋಬೇಕು. ಈಗ ತಮಿಳ್ನಾಡು ಜನರು ವಿಜಯ್ ಅವ್ರನ್ನ ಆರಿಸಿದ್ದಾರೆ, ಅದು ಒಪ್ಕೋಬೇಕು. ಆದರೆ ಈ ನಮ್ಮ ಬಿ ಜೆ ಪಿಯವ್ರು ಏನು ಹೇಳ್ತಿದ್ದಾರೆ ಅಂದರೆ, ಯಾಕಂದರೆ ಇಲ್ಲಿ ನೋಡಿ ಒಬ್ಬ ಕೇಂದ್ರದಲ್ಲಿ ಗೃಹ ಮಂತ್ರಿ ಆಗಿದ್ದವರು ಏನು ಮಾಡಿದ್ದಾರೆ, ಬಿಹಾರದಲ್ಲಿ CM ಆಗಿದ್ದಾರೆ, ಅವ್ರು ಏನು ಮಾಡಿದ್ದಾರೆ, ಅಂಥವ್ರನ್ನೆಲ್ಲ ಇವ್ರು ಆರಿಸ್ತಾರೆ ಅಂದರೆ ಸರ್ ಬಿಜೆಪಿ ಅವರು ಇನ್ನ 50 ವರ್ಷ ಹೋಗ್ರೆ ಸೌತ್ ಇಂಡಿಯಾದಲ್ಲಿ ಒಂದೇ ಖಾತೆನೇ ತೆಗಿಯಲ್ಲ, ಬರ್ದಿಳ್ಕೊಳ್ಳಿ. ಇದು ಕ್ಲಿಯರ್ ಆದಂತ ಸಂದೇಶ. ಇದು ಬಿಜೆಪಿ ಅವರು ಈ ಡೋಂಗಿತನನ ಬಿಡಬೇಕು, ವಾಸ್ತವಾಂಶನ ಅರ್ಥ ಮಾಡ್ಕೋಬೇಕು. ಅಟ್ ದ ಸೇಮ್ ಟೈಮ್ ಹೊಸ ಪಕ್ಷಗಳು ಹೊಸ ಮುಖಗಳನ್ನು ನೋಡ್ತಾ ಇದಾರ. ಕಾಂಗ್ರೆಸ್ ಅಲ್ಲ ಹೇಳ್ತಿರೋದು ನಾನು, ಬಿಜೆಪಿ ಅಲ್ಲ, ಕಮ್ಯುನಿಸ್ಟ್ ಅಲ್ಲ, DMK ಅಲ್ಲ, ADMK ಅಲ್ಲ, ಹೊಸ ಪಕ್ಷಗಳು, ಹೊಸ ಮುಖಗಳು, ಹೊಸ ಭರವಸೆಯನ್ನ ಈಗಿನ ಕಾಲದ ಯುವಕರು ಯುವತಿಯರು ಅಂದ್ರೆ ಜೆನ್ಜಿ ಅವ್ರು ನೋಡ್ತಿದಾರಲ್ವಾ, ನಿಮ್ಗೂ ಅದು ಸಂದೇಶ ಅಲ್ವಾ? ಜೆನ್ಸಿಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ. 2014ರಲ್ಲಿ ಇದ್ದಂತ ಮಿಲೇನಿಯಲ್ಗಳು ಏನ್ ತಪ್ಪನ್ನ ಮಾಡಿದ್ರಲ್ಲ, ಏನು ಕನಸುಗಳನ್ನ ಕಂಡು ಒಬ್ಬ ವ್ಯಕ್ತಿಗೆ ಓಟ್ ಹಾಕ್ಬಿಟ್ಟು ಮಾಡಿದ ತಪ್ಪುಗಳನ್ನ ಈ ಜನರೇಷನ್ ಇರುವಂತ ಜೆನ್ಸಿಗಳು ಮಾಡದೇ ಇರ್ಲಿ ಅಂತ ನಾನು ಕೇಳ್ಕೊತೀನಿ. ಮೋದಿ ಅವ್ರಿಗೆ ಇರೋದು ರಾಹುಲ್ ಗಾಂಧಿ ರೀ. ಮೋದಿನೇನಕ್ರಿ ರಾಹುಲ್ ಗಾಂಧಿ ಕಂಪೇರ್ ಮಾಡ್ತೀರಾ? ಮೋದಿ ಅವರ ರಾಹುಲ್ ಗಾಂಧಿನ ಜೆನ್ಸಿಯಿಂದ ಫಾಲೋ ಮಾಡ್ತಾವ್ರೆ. ಇಲ್ಲ ಅಂದಿದ್ರೆ ಮೋದಿ ಅವರ ಇವ್ರದೇ ನಾಯಕರು ಒಂದು ಟೆಲಿಪ್ರಾಂಪ್ಟರ್ ಅಲ್ಲಿ ಮೋದಿ ಅವ್ರು ಓದ್ತಾ ಇರೋದನ್ನ ನೋಡಿ ಅವ್ರು ವಿಡಿಯೋ ಮಾಡಿದ್ಕೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು. ಆಲೂಗೆಡ್ಡೆ ಹಾಕಿ ಚಿನ್ನ ತೆಗಿಯೋರ ಹತ್ರ ನಾವು ಇನ್ನೇನು? ಯುವಕರು ಬದಲಾವಣೆ ಬಯಸ್ತಿದ್ದಾರೆ. ಧರ್ಮ ರಾಜಕಾರಣ ಕೊನೆ ಆದರೆ ನೈತಿಕವಾಗಿರ್ತಕ್ಕಂಥ ರಾಜಕೀಯ ಮೌಲ್ಯಗಳು ಈ ಸಮಾಜದಲ್ಲಿ ಬೇರೂರುತ್ತೆ. ಒಂದು ಹೊಸ ರಾಜಕೀಯ ಪರಿವರ್ತನೆ ಖಂಡಿತ ಸಾಧ್ಯ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ನಂಬಿಕೆ ಐತಿ. ಆದರೆ ಒಂದು ಮಾತು, ಕಮ್ಯುನಿಸಮ್ ಕರ್ಮಠ ಸಿದ್ಧಾಂತ ಅಲ್ಲ. ಈ ಜಗತ್ತಲ್ಲಿ ಯಾವತ್ತಿನವರೆಗೆ ದುಡಿಯುವ ಮತ್ತು ಮಾಲೀಕ ವರ್ಗ ಇರ್ತೋ ಅಲ್ಲಿವರೆಗೆ ಕಮ್ಯುನಿಸಂ ಇರುತ್ತೆ. ದೇಶದಲ್ಲಿ ಜಾತಿ ವ್ಯವಸ್ಥೆ ಇರೋವರೆಗೂ ಸಹ ಜಂಜಿ ಥಿಂಕಿಂಗ್ ತಕ್ಕಂತ ಹೋಗಿ. ಈಗ ಕಾಲ ಆಯ್ತಾ, ಲೆನಿನ್ ಕಾಲ ಅಲ್ಲ, ಅವತ್ತಿನ ಎಲ್ಲಿ ರಷ್ಯಾದ ಸ್ಟಾಲಿನ್ ಕಾಲ ಅಲ್ಲ, ಬದಲಾವಣೆ ಕಾಲ. ಯುಗದಿಂದ ನಾವು ಇವರೆಗೂ ಬಂದಿದ್ದೀವಿ. ಕಮ್ಯುನಿಸ್ಟ್ ಕೂಡ ಆ ಅಸ್ತ್ರವನ್ನು ಇಟ್ಕೊಂಡು ಮುನ್ನುಗ್ತೀವಿ. 1000 MLA ಇರ್ತಕ್ಕಂಥ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಗೆದ್ದಿರೋದೇ 75. ನಿಮ್ಮನ್ನು ಮುಗಿದು ಬಿಜೆಪಿ ದಕ್ಷಿಣ ಭಾರತ ಜನ ಜಂಜಿ ಸರ್ ಅವರು ಬಿಟ್ಟಿ ಭಾಗ್ಯಗಳನ್ನ ಬಯಸ್ತಿಲ್ಲ, ಬದಲಾಗಿ ಅಭಿವೃದ್ಧಿ ಬಯಸ್ತಿದ್ದಾರೆ. ಆ ಅಭಿವೃದ್ಧಿಗೆ ಮಾರು ಹೋಗಿನೇ ವಿಜಯ್ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಅವಕಾಶನ ಸದುಪಯೋಗ ಪಡ್ಕೊ. ಪ್ರಜಾಪ್ರಭುತ್ವನ ಕಗ್ಗೋಲೆ ಮಾಡುವಂತ ಗವರ್ನರ್ನ ಕೂಡಲೇ ವಜಾ ಮಾಡಬೇಕು. ಪಶ್ಚಿಮ ಬಂಗಾಳದಿಂದ ಒಳನುಸುಳುಕೋರು ಆದಷ್ಟು ಬೇಗ ಕಳ್ಸಕ್ಕೆ. ಸ್ಟಾಲಿನ್ ಜೊತೆ ಇದ್ದು ಹೆಂಗೆ ಸ್ಟಾಲಿನ್ ಅವ್ರನ್ನ ಮುಗಿಸಿದ್ರು, ಅದೇ ತರ ಟಿವಿಕೆ ಅವ್ರ ಜೊತೆ ಇದ್ದು ವಿಜಯ. ಪಶ್ಚಿಮ ಬಂಗಾಳ ಹೇಗೆ ಇವಾಗ ಬಿಜೆಪಿ ಗೆದ್ದಿದೆ, ಅದೇ ತರ ನೆಕ್ಸ್ಟ್ ಆಲ್ ಸ್ಟೇಟ್ಸ್ ವಿಲ್ ಬಿ. ಒಳನುಸುಳುಕೋರಿಗೆ ಕಾಂಗ್ರೆಸ್ ಅನ್ನ ನೀರು ಕೊಡೋದನ್ನ ನಿಲ್ಸಿದ್ರೆ ಬಹಳ ಒಳ್ಳೇದು. ಯಾವ ನುಸುಳುಕೋರು ಈ ದೇಶ ಪ್ರಭುತ್ವದ ಮೌಲ್ಯ ಉಳಿಬೇಕು. ಬಿಜೆಪಿಗೆ ಅಧಿಕಾರ, ಸಂವಿಧಾನ ವಿರೋಧಿಗಳಿಗೆ बोलो भारत माता की जय. ಜೈ ಪಶ್ಚಿಮ ಬಂಗಾಳ. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.